ಹೀಗೆ ಇದು ಸ್ವಲ್ಪ 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 ಹಲೋ ಹಲೋ ಶಿವ ಸಾಂಬಜೇ ನಮಃ ಪಾರ್ವತೀಶ್ವರ ಹರ ಮಹಾದೇವ ಮಹಾದೇವ गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्मा तस्मै श्री गुरुवे नमः। गुरुवे नमः। आसिद्गत्वा परहिततः काडष्ट्याख्यपण्यो भक्तेरामन्त्र्य उरुदयो देवयात्रार्थ मेषः देवयात्रार्थमेषः गायतो तो परशिवनुत्यो बालको वीक्षतुष्टो जन्मान्धो तत्र पितृसहितो श्री शरन्तिमठस्थो ಪಂಚಾಕ್ಷರಿ ಮಂತ್ರದ ಕುರುಗನು ನಾನೇನು ಬಲ್ಲೆನಯ್ಯ ನಿಮ್ಮ ನಾಮ ಎಂಬುದೊಂದನೇ ನಾನು ಬಲ್ಲೆ ಅದು ನಿಮ್ಮ ನಾಮ ಎಂಬುದೊಂದನೇ ನಾನು ಬಲ್ಲೆ ಪಂಚಾಕ್ಷರಿ ಮಂತ್ರದ ಕುರುಗನು ನಾನೇನು ಬಲ್ಲೆನಯ್ಯ ಪಂಚಾಕ್ಷರಿ ಮಂತ್ರದ ಕುರುಗನು ನಾನೇನು ಬಲ್ಲೆನಯ್ಯ ನಿಮ್ಮ ನಾಮ ಎಂಬುದೊಂದನೇ ನಾನು ಬಲ್ಲೆಯದು ನಿಮ್ಮ ನಾಮ ಎಂಬುದೊಂದನೇ ನಾನು ಬಲ್ಲೆ ಪಂಚಾಕ್ಷರಿ ಮಂತ್ರದ ಕುರುಗನೇನು ಬಲ್ಲೆನಯ್ಯ ನಿಮ್ಮ ನಾಮ ಎಂಬುದೊಂದನೇ ನಾನು ಬಲ್ಲೆ ಅದೋ ನಿಮ್ಮ ನಾಮ ಎಂಬುದೊಂದನೇ ನಾನು ಬಲ್ಲೆ
ಪಂಚಾಕ್ಷರಿಯಲ್ದು ಕರೆದರೆ ಶಿವನು, ಪಂಚಾಕ್ಷರಿಯಲ್ ಕರೆದರೆ ಶಿವನು, ಬರದಿದ್ದರೂ ನಿಮ್ಮ ನಾಮ. ಪಂಚಾಕ್ಷರಿಯಲ್ದು ಕರೆದರೆ ಶಿವನು, ಪಂಚಾಕ್ಷರಿಯಲ್ದು ಕರೆದರೆ ಶಿವನು, ಬರದಿದ್ದರೂ ನೀವಾದರೂ ಬರುವೀರಲ್ಲವೇ, ನೀವಾದರೂ ಬರುವೀರಲ್ಲವೇ. ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರ ಪಂಚಾಕ್ಷರೇಶ್ವರ. ಪಂಚಾಕ್ಷರಿ ಮಂತ್ರದ ಕುರುಗನು ನಾನೇನು ಬಲ್ಲೆನಯ, ನಿಮ್ಮ ನಾಮ ಎಂಬುದೊಡನೆ ನಾನು ಬಲ್ಲೆ, ಅದು ನಿಮ್ಮ ನಾಮ ಎಂಬುದೊಡನೆ ನಾನು ಬಲ್ಲೆ. ಪಂಚಾಕ್ಷರಿಯೆಂದು ಕರೆದರೆ ಶಿವನು, ಪಂಚಾಕ್ಷರಿಯೆಂದು ಕರೆದರೆ ಶಿವನು, ಪಂಚಾಕ್ಷರಿಯೆಂದು ಕರೆದರೆ ಶಿವನು, ಬರದಿದ್ದರೂ ನೀವಾದರೂ ಬರುವೀರಲ್ಲವೇ, ನೀವಾದರೂ ಬರುವೀರಲ್ಲವೇ. ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರ ಪಂಚಾಕ್ಷರೇಶ್ವರ. ಪಂಚಾಕ್ಷರಿ ಮಂತ್ರದ ಕುರುಗನು ನಾನೇನು ಬಲ್ಲೆನಯ್ಯ, ನಿಮ್ಮ ನಾಮ ಎಂಬುದೊಡನೆ ನಾನು ಬಲ್ಲೆ, ಅದು ನಿಮ್ಮ ನಾಮ ಎಂಬುದೊಡನೆ, ನಿಮ್ಮ ನಾಮ ಎಂಬುದೊಡನೆ, ನಿಮ್ಮ ನಾಮ ಎಂಬುದೊಡನೆ ನಾನು ಬಲ್ಲೆ. ಕಲೆಕ್ಷನ್ ಕೊಟ್ಟಾರಲ್ಲ ಅವರು, ದಿನ ಹೇಳಕತ್ತದ ಮಾನಿಟರ್ ನೋಡು ನೋಡು. ಹಾಂ
ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಶರಣ ಬಸವೇಶ್ವರಾಯ ನಮಃ. ಶ್ರೀ ಗುರು ವಿಜಯ ಮಹಾಂತೇಶ್ವರಾಯ ನಮಃ. ಶ್ರೀ ಗುರು ಕುಮಾರೇಶ್ವರಾಯ ನಮಃ. ಕುಮಾರೇಶ್ವರಾಯ ನಮಃ. ಕುಮಾರೇಶ್ವರಾಯ ನಮಃ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗ ಕಾಲನನುಪಮಶೀಲಂ, ಬಸವಂ ಜಂಗಮಲೋಲಂ, ಬಸವಾ ರಕ್ಷಿತ್ಯನ್ನ ಸಂಗನ ಬಸವಾ. ಬಸವಾ ರಕ್ಷಿಪುದನ್ನ ಸಂಗನ ಬಸವಾ ಶರಣಾರ್ಥಿ ಶರಣಾರ್ಥಿ. ನರಜನ್ಮ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿಯಂಬುದ ತೊಡೆದು ಭಕ್ತಿಗೆಂದೆನಿಸಿದ ಗುರುವೇ, ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕಿತ್ತ ಗುರುವೇ, ನಿಮಗೆ ಶರಣು ಶರಣಾರ್ಥಿ. ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕಿತ್ತ ಗುರುವೇ, ಶರಣಾರ್ಥಿ. 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 ಜಗರಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ, ಕೂಡಲ ಸಂಗಮ ದೇವಾ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಲ ತಂದು ಚುಳುಕಾದಿರಯ್ಯ. ಚುಳುಕ
ನಮಸ್ತೆ ಶರಣಬಸವೇಶ ನಮಸ್ತೆ ಭಕ್ತರಕ್ಷಕ ನಮಸ್ತೆ ಕರುಣಾಕರ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಸ್ತೆ ಶರಣಬಸವೇಶ ಶರಣಬಸವೇಶ ನಮಸ್ತೆ ನಮಃ ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ ನಂಬಿ ಬದಿಸುವ ಭಕ್ತರನಿಲ್ಲ ಕಾಯುವ ಸಂಪೂರ್ಣ ಶಂಭೋ ಶಿವ ಶರಣ ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ ನಂಬಿ ಭಜಿಸುವ ಭಕ್ತರೆಲ್ಲ ಕಾಯುವ ಸಂಪೂರ್ಣ ಭಜಿಸುವ ಭಕ್ತರನ್ನೆಲ್ಲ ಕಾಯುವ ಸಂಪೂರ್ಣ ಶಂಭೋ ಶಿವ ಶರಣ ಶಿವ ಶಂಭೋ ಶಿವ ಶರಣ ಕಲಬುರಗಿ ಶರಣ ಶರಣ ಬಸವ ನಾಮ ಭಕ್ತರ ನಿತ್ಯದ ಜಪನೇಮ ಶರಣ ಬಸವ ನಾಮ ಭಕ್ತರ ನಿತ್ಯ ಜಪನೇಮ ಶರಣ ಬಸವ ನಾಮ ಭಕ್ತರ ನಿತ್ಯದ ಜಪನೇಮ ಶರಣ ಬಸವ ನಾಮ ಭಕ್ತರ ನಿತ್ಯದ ಜಪನೇಮ ಭಕ್ತಿಯ ಬೆಳಕು ಬೆಳಗಿದ ಮಹಿಮ ದಾಸೋಹದ ಸೋಮ ಭಕ್ತಿಯ ಬೆಳಗು ಬೆಳಗಿದ ಮಹಿಮಾ ದಾಸೋಹದ ಸೋಮ ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ ಕಲಬುರಗಿಯ ತಾಣ ಶರಣನ ಪುಣ್ಯದ ಕಲ್ಯಾಣ 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 ಗುರುವಿನ ನಿಷ್ಠೆಯ ಶರಣನ ಪ್ರಾಣ ಲಿಂಗವೇ ಪರಿಪೂರ್ಣ ಗುರುವಿನ ನಿಷ್ಠೆ ಶರಣನ ಪ್ರಾಣ ಲಿಂಗವೇ ಪರಿಪೂರ್ಣ ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ ಕಲಬುರಗಿ ಶರಣ ಮಹಾಮಹಿಮ ಕರುಣಾ
ಶರಣನ ನಿಜ ಹರಕೆ ಭಕ್ತರ ಬಾಳಿಗೆ ಶ್ರೀರಕ್ಷೆ ಶರಣನ ನಿಜ ಹರಕೆ ಭಕ್ತರ ಬಾಳಿಗೆ ಶ್ರೀರಕ್ಷೆ ಶರಣನ ನಿಜ ಹರಕೆ ಭಕ್ತರ ಬಾಳಿಗೆ ಶ್ರೀರಕ್ಷೆ ಶರಣ ನಿಜ ಹರಕೆ ಭಕ್ತ ಬಾಳಿಗೆ ಶ್ರೀರಕ್ಷೆ ಯೋಗಕ್ಷೇಮಕ್ಕೆ ಶರಣರೇ ನಮಗೆ ಬಾಳಿಗೆ ಶಿವ ದೀಕ್ಷೆ ಯೋಗಕ್ಷೇಮಕ್ಕೆ ಶರಣರೇ ನಮಗೆ ಬಾಳಿಗೆ ಶಿವ ದೀಕ್ಷೆ ಕಲಬುರಗಿಯ ಶರಣ ಮಹಾಮಹಿಮ ಕರುಣ ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ ಲಿಂಗಲೀಲೆಗೈದು ಭಕ್ತರ ದೈವವೇ ತಾನಾದ ಲಿಂಗಲೀಲೆಗೈದು ಭಕ್ತರ ದೈವವೇ ತಾನಾದ ಲಿಂಗಲೀಲೆಗೈದು ಭಕ್ತರ ದೈವವೇ ತಾನಾದ ಲಿಂಗಲೀಲೆಗೈದು ಭಕ್ತರ ದೈವವೇ ತಾನಾದ ನಂಬಿ ಭಜಿಸುವ ಭಕ್ತರಿಗೆಲ್ಲ ಮಹಾಂತ ಪೂಜ್ಯನಾದ ನಂಬಿ ಭಜಿಸುವ ಭಕ್ತರಿಗೆಲ್ಲ ಮಾಂತ ಪೂಜನಾದ ಕಲಬುರಗಿಯ ಶರಣ ಮಹಾಮಯ ಕರುಣ ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ ನಂಬಿ ಭಜಿಸುವ ಭಕ್ತರನ್ನೆಲ್ಲ ಕಾಯುವ ಸಂಪೂರ್ಣ ಶಂಭೋ ಶಿವ ಶರಣ ಶಂಭೋ ಶಿವ ಶರಣ ಶಿವ ಶಂಭೋ ಶಿವ ಶರಣ ಶಿವ ಶಂಭೋ ಶಿವ ಶರಣ ಶಿವ ಸಾಂಬೇ ನಮ ಪಾರ್ವತೀಶ್ವರ ಮಹಾದೇವ ಶರಣ ಬಸವೇಶ್ವರ ಮಹಾರಾಜ್ ಕಿ ಮಹಾದಾಸು ಶರಣ ಬಸವೇಶ್ವರ ಮಹಾರಾಜ್ ಕಿ ಕಲಬುರಗಿ ಶರಣ ಬಸವೇಶ್ವರ ಮಹಾರಾಜ್ ಕಿ ಶಿವ ಸಾಂಬೇ ನಮ ಪಾರ್ವತೀಶ್ವರ ಮಹಾದೇವ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆನಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಪ್ರಾತಸ್ಮರಣೀಯ ಸೃಷ್ಟಿಕರ್ತ ಪರಮಾತ್ಮನ ಭಕ್ತಿಯಿಂದ ಸ್ಮರಣೆ ಮಾಡಿ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ ತಾತ್ವಿಕ ತಳಹದಿ ಮೇಲೆ ಸಾತ್ವಿಕ ಸಮಾಜವನ್ನು ಕಟ್ಟಿ ಸಕಲ ಜೀವಾವಳಿಗೆ ಲೇಸನ್ನು ವಹಿಸಿರುವ ಮಹಾಮಾನವತಾವಾದಿ ಮಹಾತ್ಮ ಜಗಜ್ಯೋತಿ ವಿಶ್ವಗುರು ಬಸವಣ್ಣವರ ದಿವ್ಯ ಚೈತನ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನ ಭಕ್ತಿಯಿಂದ ನೆನೆದು ತಮ್ಮ ಪಾದಸ್ಪರ್ಶಿಂದ ಈ ನೆಲವನ್ನ ಜಲವನ್ನ ಪಾವನಗೈದು ಭಕ್ತ ಕುಲ ಕೋಟಿಯನ್ನ ಉದ್ಧರಿಸಿ ಹರಸಿರುವಂತ ನಂಬಿದ ಭಕ್ತರ ಕಾಮಧೇನು ಕಲ್ಪವೃಕ್ಷವಾಗಿರುವಂತ ಮಹಾಮಹಿಮ ಲೀಲಾಪುರುಷ ಮಹಾದಾಸೋಹಿ ಶರಣ ಬಸವೇಶ್ವರರ ದಿವ್ಯ ಸನ್ನಿಧಾನಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ದಾಸೋಹದ ಭವ್ಯ ಪರಂಪರೆಗೆ
ಬುನಾದಿಯನ್ನ ಹಾಕಿ ಆ ಬುನಾದಿಯನ್ನ ಒಂದು ಮಹಾಪರಂಪರೆಯಾಗಿ ಬೆಳಗುವಂತೆ ಮಾಡಿರುವಂತ ಮೂಲ ದೊಡ್ಡಪ್ಪ ಅಪ್ಪರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮಹಾದಾಸೋಹ ಪರಂಪರೆಯ ಎಲ್ಲ ಪೀಠಾಪತಿಗಳನ್ನು ಕೂಡ ಭಕ್ತಿಯಿಂದ ಸ್ಮರಣೆಗೈದು 8ನೇ ಪೀಠಾಧಿಪತಿಗಳಾಗಿ ಈ ಎಲ್ಲ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿ ನಮ್ಮ ನಾಡಿನಲ್ಲಿ ಶರಣ ಬಸವೇಶ್ವರರ ಮಹಾದಾಸೋಹದ ಪರಂಪರೆಯನ್ನ ಆಧುನಿಕ ಜಗತ್ತಿಗೆ ತಕ್ಕಂತೆ ವಿಶೇಷವಾಗಿ ಆ ವ್ಯವಸ್ಥೆಗೆ ಪ್ರಕಾಶವನ್ನು ನೀಡಿ ಅನಂತ ವಿದ್ಯಾಲಯಗಳನ್ನು ನಿರ್ಮಾಣ ಮಾಡುವುದರ ಮೂಲಕ ಶಿಕ್ಷಣ ಸಂಸ್ಕಾರದ ಮೂಲಕ ಸಮಾಜ ಆದರವಾಗಿ ಬೆಳೀಬೇಕು ಅನ್ನುವಂಥ ಸದುದ್ದೇಶದಿಂದ ವಿಶ್ವವಿದ್ಯಾಲಯವನ್ನು ಕೂಡ ನಿರ್ಮಾಣ ಮಾಡುವಲ್ಲಿ ಅದ್ಭುತವಾಗಿರುವಂತಹ ಸಾಧನೆಯನ್ನ ಗೈದು ವಿದ್ಯಾ ಭಂಡಾರಿ ಅನಿಸಿಕೊಂಡಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಆ ಪೂಜ್ಯರ ಬಾಳ ಸಂಗಾತಿಯಾಗಿ ಅವರು ತೋರಿದ ದಾರಿಯಲ್ಲಿ ಅರಿವಿನ ಬೆಳಕನ್ನು ಚೆಲ್ಲುವುದರ ಮೂಲಕ ದಾಸೋಹದ ಮನೆಯ ಮಾತಾಯಿಯಾಗಿ ಸರ್ವ ಭಕ್ತರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡುತ್ತಿರುವಂತ ಮಾತೆ ದಾಕ್ಷಾಯಣಿ ಎಸ್ ಅಪ್ಪ ಅವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಶ್ರಾವಣ ಮಾಸದ ಶರಣರ ಪರಂಪರೆಯನ್ನ ದೊಡ್ಡಪ್ಪ ಅಪ್ಪ ಅವರು ಶರಣಬಸಪ್ಪ ಅಪ್ಪ ಅವರು ಮಾಡಿರುವಂತ ಗುರುಲಿಂಗ ಸಂಗಮದ ಅರ್ಚನೆ ಪೂಜನೆ ಅನುಷ್ಠಾನ ಜಪ ತಪ ಪ್ರಸಾದ ವಿನಿಯೋಗ ಪಾದೋದಕ ಪ್ರಸಾದ ಈ ಎಲ್ಲ ಕ್ರಿಯೆಗಳ ನಿತ್ಯವೂ ಕೂಡ ತಪ್ಪದೇ ಮಾಡುತ್ತ ಈ ದಾಸೋಹದ ಮಹಾಪರಂಪರೆಗೆ ಒಂದು ವಿಶೇಷವಾಗಿರುವಂತ ಭಕ್ತಿಯ ಬೆಳಕನ್ನ ಚೆಲ್ಲಿರುವಂತ ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಒಟ್ಟು ವ್ಯವಸ್ಥೆಗೆ ಸಂಘಟನೆಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡು ಅನುದಿನವೂ ಕೂಡ ಬಹಳಷ್ಟು ಜವಾಬ್ದಾರಿಯುತವಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರಾಗಿರುವಂತ ಡಾಕ್ಟರ್ ನೀಲಾಂಬಿಕಾ ತಾಯಿ ಪಾಟೀಲ್ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ನಮ್ಮೊಂದಿಗೆ ನಿತ್ಯವೂ ಸಂಗೀತ ಸೇವೆಯನ್ನ ಗೈಯುವುದರ ಮೂಲಕ ಶರಣನ ಪ್ರಾಣವನ್ನ ಪಾರಾಯಣ ಮಾಡುತ್ತಿರುವಂತ ನಮ್ಮ ನಾಡು ಕಂಡ ಅಪರೂಪದ ಗಾಯಕರಾದ ವೀರೇಶ್ ಕುಮಾರ್ ಮಳಲಿ ಅವರೇ, ಅತ್ಯುತ್ತಮವಾಗಿರುವಂತಹ ತಬಲಾ ಸಾಥನ್ನ ನೀಡುತ್ತಿರುವ ಬಸವರಾಜು ಹೊನ್ನಿಗರವರೇ, ಈ ಕಾರ್ಯಕ್ರಮದ ಹಿಂದೆ ಕಾಯ ವಾಚ ಮನಸ ಸೇವಾ ಕೈಂಕರ್ಯದಲ್ಲಿ ತೊಡಗಿರುವಂತ
ಎಲ್ಲ ತಾಯಂದಿರ ಬಳಗವೇ, ಅತ್ಯಂತ ಆಸ್ಥೆಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ ಮಹಾಮಹಿಮನ ಸಚ್ಚರಿತ್ರೆಯ ಜೊತೆಗೆ ಅರಿವಿನ ಅನುಭವದ ಮಾತುಗಳನ್ನು ಕೇಳುತ್ತಾ ನಿತ್ಯಾನಂದವನ ಅನುಭವಿಸುತ್ತಿರುವಂತ ಎಲ್ಲ ನನ್ನ ಆತ್ಮೀಯ ಗುರು ಹಿರಿಯರೇ, ಶರಣ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಶ್ರದ್ಧೆಯಿಂದ ಪಾಲ್ಗೊಂಡಿರುವಂತ ನನ್ನ ತಾಯಂದಿರ ಬಳಗವೇ, ಸೇವಾಕರ್ತರೇ, ಅಂತರ್ಜಾಲದ ಮೂಲಕ ನಿತ್ಯವೂ ಕೂಡ ಈ ಪುರಾಣ ಪ್ರವಚನವನ್ನ ಶ್ರವಣ ಮಾಡುತ್ತಿರುವಂತ ಎಲ್ಲ ನಾಡಿನ ಮೂಲೆ ಮೂಲೆಗಳಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆನಂದ ಪಡುತ್ತಿರುವ ಶರಣ ಸದ್ಭಕ್ತ ಬಳಗವೇ, ತಾಯಿರ ಬಳಗವೇ, ಯುವ ಬಳಗವೇ, ಮಾಧ್ಯಮದ ಬಂಧುಗಳೇ, ಸೇವಾಕರ್ತರೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂತ ಶರಣು ಶರಣಾರ್ಥಿಗಳು. ಶರಣನ ಲೀಲಾಮಯವಾಗಿರುವಂತಹ ಪುರಾಣ ಪ್ರವಚನವನ್ನ ನಿತ್ಯ ಭಕ್ತಿಯಿಂದ ಕೇಳ್ತಾ ಇಂದು 15ನೇ ದಿನದಲ್ಲಿ ನಾವು ಮುಂದುವರಿತಾ ಇದ್ದೇವೆ. ಎಷ್ಟೋ ಕಡೆ ದೇವರ ಹೆಸರಿನಲ್ಲಿ ಲಕ್ಷ ದೀಪೋತ್ಸವವನ್ನ ಮಾಡುತ್ತಾರೆ. ಲಕ್ಷ ದೀಪೋತ್ಸವ ಒಬ್ಬರನ್ನ ಕಂಡು ಒಬ್ಬರು ಮಾಡುವಂತ ಒಂದು ವ್ಯವಸ್ಥೆ. ಆ ಊರಲ್ಲಿ ಮಾಡಿದ್ರು, ಆ ಮಠದಲ್ಲಿ ಮಾಡಿದ್ರು, ಆ ಮಂದಿರದಲ್ಲಿ ಮಾಡಿದ್ರು, ನಾವು ಮಾಡಬೇಕು. ಮಾಡೋದು ತಪ್ಪಲ್ಲ. ಈ ಎಲ್ಲದನ್ನ ಮಾಡುವುದಕ್ಕಿಂತ ಯಾವುದನ್ನ ಮನುಷ್ಯ ಮಾಡಬೇಕು ಅನ್ನುವುದು ಮೊದಲು ತಿಳ್ಕೋಬೇಕು. ಲಕ್ಷ ದೀಪೋತ್ಸವವನ್ನ ಮಾಡಿದರೆ ಗುಡಿ ಶೃಂಗಾರವಾಗಿ ಕಾಣ್ತದ, ಮಠ ಶೃಂಗಾರವಾಗಿ ಕಾಣುತ್ತದ. ಆ ಗುಡಿಯೊಳಗ, ಮಂದಿಯೊಳಗ, ಮಠದೊಳಗ ಕೂತಿರುವಂತ ದೇವರ ಮೂರ್ತಿಗಳು ಥಳಥಳ ಅಂತ ಹೊಳಿತಾವ. ಒಂದು ಮಾತು ಲಕ್ಷ್ಯದಲ್ಲಿಡಬೇಕು, ಬಹಿರಂಗದ ಲಕ್ಷ ದೀಪೋತ್ಸವ ಎಷ್ಟು ಮಾಡಿದರೆ ಅಷ್ಟು, ಎಷ್ಟು ಮಾಡದಿದ್ದರೆ ಎಷ್ಟು. ನಿನ್ನ ಅಜ್ಞಾನದ ಕತ್ತಲೆಯನ್ನು ಕಳ್ಕೊಳ್ಳುವಂತ ಒಂದು ಅರಿವಿನ ಲಕ್ಷದ ದೀಪವನ್ನ ನಿನ್ನ ಅಂತರಂಗದಲ್ಲಿ ನೀನು ಬೆಳಗಿಕೊಳ್ಳದೆ ಹೋದರೆ ನಿನ್ನ ಬದುಕು ಯಾವಾಗಲೂ ಕತ್ತಲೆ ಕತ್ತಲೆ ಕತ್ತಲೆ. ನಿನ್ನ ಬದುಕು ಬೇಕಾಗಬೇಕು ಅಂದ್ರ, ನಿನ್ನ ಜೀವನದೊಳಗ ನಿಜವಾಗಿರುವಂತ ಶಾಂತಿ ಸಮಾಧಾನ ಸಿಗಬೇಕು ಅಂದ್ರ ನಿನ್ನೊಳಗೂ ಕೂಡ ಒಂದು ಲಕ್ಷ ದೀಪವನ್ನು ಬೆಳಗಬೇಕು. ಲಕ್ಷ ಸಂಖ್ಯಾವಾಚಕವಾಗಿ ಒಂದಿದ್ರ ಲಕ್ಷ ಅನ್ನೋದು ಅರ್ಥವಾಚಕವಾಗಿ ಇನ್ನೊಂದದ. ಲಕ್ಷ ಅಂದ್ರೆ ನಿನ್ನ ಕಡೆ ಲಕ್ಷ್ಯ ಇರ್ಲಿ, ನಿನ್ನ ಅರಿವಿನ ಕಡೆ ಲಕ್ಷ್ಯ ಇರ್ಲಿ, ಮನುಷ್ಯತ್ವದ ಕಡೆ ಲಕ್ಷ್ಯ ಇರ್ಲಿ. ಈ ಅರಿವಿನ ಲಕ್ಷ್ಯದಿಂದ ಜ್ಞಾನದ ದೀಪವನ್ನ ನಿನ್ನೊಳಗ ನೀನು ಬೆಳಗಿಕೊಂಡ್ರ ನೀನು ನಿಜವಾಗಲೂ ಕೂಡ ಮನುಷ್ಯ ಜೀವನದೊಳಗ ಸುಖದ ನೆಮ್ಮದಿಯ ಜೀವನವನ್ನ ಕಳೆಯಾಕ ಬರ್ತದ. ನೋಡ್ರಿ, ಬೆಳಕು ಕತ್ತಲೆ ಇದು ಪ್ರಕೃತಿಯ ನೇಮ ಅದ, ನಾವು ಮಾಡಿಲ್ಲ ಇದನ್ನು. ಹಗಲು ಇದೆ, ರಾತ್ರಿಯೂ ಇದೆ ಪ್ರಕೃತಿಯೊಳಗೆ. 6 ಗಂಟೆಯವರೆಗೆ ಹಗಲಿತ್ತು. ಹಗಲಿನ ವ್ಯವಹಾರವನ್ನ ನಾವೆಲ್ಲ ಮಾಡಿ ಮುಗಿಸೀವಿ. ಈಗ ರಾತ್ರಿ ಶುರುವಾಗ್ಯದ. ಹಗಲು ರಾತ್ರಿ ಎನ್ನುವ 2 ನಿತ್ಯದ ಚಕ್ರದೊಳಗೆ ಈ ಜಗತ್ತಿನ ವ್ಯವಹಾರ ನಿಂತದ. ಅದನ್ನೇ ಅಕ್ಕ ಮಹಾದೇವಿ ತಾಯಿ ಬಹಳ ಚಂದ ಅಪ್ಪಣೆ ಕೊಟ್ಟಾಳ.
ಹಗಲು 4 ಜಾವ ಅಶನಕ್ಕೆ ಕುದಿವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿವರು. ಕಸ ನೀರೊಳಗಿರ್ದು ಬಾಯಾರಿ ಸತ್ತಂತೆ, ತಮ್ಮೊಳಗಿರ್ದ ನಿಜ ಘನವನರಿಯರಯ್ಯ ಚನ್ನಮಲ್ಲಿಕಾರ್ಜುನ. ಅಕ್ಕನ ಅನುಭವದ ಮಾತು. ಎಷ್ಟು ಚಲೋ ಮಾತನ್ನ ಹೇಳ್ತಾಳ ನಮ್ಮ ತಾಯಿ. ಕಿರಿದಾದ ವಯಸ್ಸಿನೊಳಗ ಕಲ್ಯಾಣಕ್ಕೆ ಬಂದಾಗ ಅಕ್ಕನ ವಯಸ್ಸು ಎಷ್ಟು? 80, 90, 100. ಕೇವಲ 22 ವರ್ಷದ ನವತರುಣಿ ಅಕ್ಕ ಮಹಾದೇವಿ ತಾಯಿ. 22ನೇ ವಯಸ್ಸಿನೊಳಗ ಇಂಥ ಎತ್ತರದ ಅಭಾವದ ಮಾತನ್ನ ಹೇಳ್ತಾಳ ನಮ್ಮವ್ವ. ಹಗಲು 4 ಜಾವ ಅಶನಕ್ಕೆ ಕುದಿವರು. ಹಗಲು 4 ಜಾವ ಅಂದ್ರೆ ಹಗಲು 12 ತಾಸ. 3 ತಾಸಿಗೆ 1 ಜಾವ, 4 ಮೂರ್ಲೆ 12. ಹಗಲು 4 ಜಾವ, 3 3 3 3 3 4 12. ಹಗಲು 4 ಜಾವ ಅಶನಕ್ಕೆ ಕುದಿವರು. ಅಶನ ಅಂದ್ರೆ ಹೊಟ್ಟೆ, ಬಟ್ಟೆ, ಬದುಕು, ಸಂಸಾರ, ತಾಪತ್ರಯ, ಹೋರಾಟ. ಹಗಲ 12 ತಾಸನ್ನ ಮಾಡ್ತೀವಿ ನಮ್ಮ ಜೀವನದೊಳಗ. ಇದಕ್ಕಾಗಿನೇ ಬಡದಾಡ್ತೀವಿ, ಪುರುಸೊತ್ತಿಲ್ಲದಂಗ ಬಡದಾಡ್ತೀವಿ. ಎಷ್ಟೋ ಮಂದಿಗೆ ಕೂಡಿಸಿಡುವ ಸಲುವಾಗಿ ಉಣ್ಣಾಕ ಸಹಿತ ಪುರುಸೊತ್ತಿಲ್ಲ. ಏನು ಮಾಡೋದ್ರಿ, ಉಣ್ಣಾಕ ಪುರುಸೊತ್ತು ಸಿಗಲ್ಲ ಅಂತಾವ್. ಮತ್ತು ಉಣೋದ ಬ್ಯಾಡ ಆದ್ಮೇಲೆ ಇನ್ನು ಬದುಕ ಏನು ಮಾಡೋದ್ರ ಭೂಮಿ ಮ್ಯಾಗ? ಇರಬೇಕು ದಿನದ ವೇಳಾಪಟ್ಟಿ ಬದುಕಿನೊಳಗೆ. ಇದಕ್ಕ 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 ಅಂತ ದಿನಾಲು ವೇಳಾಪಟ್ಟಿ ಇರಬೇಕು, ಟೈಮ್ ಟೇಬಲ್ ಬೇಕದು. ಇಷ್ಟೊತ್ತಿಗೆ ಹೇಳಬೇಕು, ಇಷ್ಟು ಕೆಲಸ ಮಾಡಬೇಕು. ಮತ್ತು ಆರೋಗ್ಯಕ್ಕಾಗಿ ಧ್ಯಾನ, ಯೋಗ, ಪ್ರಾಣಾಯಾಮ, ಆಸನ ಇವನ್ನೆಲ್ಲ ಮಾಡಬೇಕು. ನಿನ್ನ ಆತ್ಮ ಕಲ್ಯಾಣಕ್ಕಾಗಿ ಅಂತರ್ಮುಖಿಯಾಗಿ, ನಿತ್ಯ ಸುಖದ ಆನಂದಕ್ಕಾಗಿ ಕತ್ತರದ ಲಿಂಗವನ್ನು ಹಿಡಿದು ಪೂಜೆ ಮಾಡಬೇಕು. ಆಯಾ ಧರ್ಮದವರು ನಿಮ್ಮ ನಿಮ್ಮ ನಂಬಿಕೆಯ ದೇವರನ್ನ ಪ್ರಾರ್ಥನೆ ಮಾಡಬೇಕು, ಪೂಜನೆ ಮಾಡಬೇಕು, ಅರ್ಚನೆ ಮಾಡಬೇಕು. ಇರಬೇಕಲ್ಲ, ಎಲ್ಲದಕ್ಕೂ ವೇಳಾಪಟ್ಟಿ ಇರಬೇಕಲ್ಲ. ಅದಾದ ಮೇಲೆ 3 ತಾಸಿಗೊಮ್ಮಿದು ಜೋತು ಬೀಳ್ತದ. ಏನು ಹೊಟ್ಟಿ ಹಸಿತದ, ಇದಕ್ಕೆ ಹಾಕಬೇಕು. ಹಾಕ್ಲಿಲ್ಲ ಅಂದ್ರೆ ಕೈ ಕಾಲು ಬಳ 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 ಅಂತಾವ್. ಅನ್ನತೋ ಪ್ರಾಣ, ಪ್ರಾಣತೋ ಪರಾಕ್ರಮ. ಅನ್ನದಿಂದ ಪ್ರಾಣ ಚೈತನ್ಯ, ಅನ್ನದಿಂದ ಪರಾಕ್ರಮ, ಎನರ್ಜಿ. ಮತ್ತೆ ಕೊಡಂಗಿಲ್ಲ ಅಂದ್ರೆ ಕೆಲಸ ಹೆಂಗ ನಡೆಯೋದು? ಬೇಕದು. ನೀವು ಎಷ್ಟೊತ್ತರ ಹಾಕಬೇಕದು. ಆದ್ರೆ ಹಾಕೋದ್ರೊಳಗೆ ಹಿತ್ತ ಮಿತ್ತ ಇರಬೇಕಷ್ಟ. ಹಾಕ್ತೀವಿ ತಿಳ್ಕೊಂಡು ಕೆಲವರು ಹುಟ್ಟಿದೆ ಅದಕ್ಕಪ್ಪ, ಉಣ್ಣಾಕ್ರಿ ಅಪ್ಪ, ಯಾವ್ದು ಕುಣ್ತೀಯಪ್ಪ, ಸಾಯಕ್ರಿ ಅಪ್ಪ, ಉದೋತ್ ಕತಿ ಇಟ್ಟ ಇದ್ರ ಬಂದೀವೇನು? ಇಲ್ಲ. ಹೊಟ್ಟೆ ಅದ, ಪ್ರಕೃತಿಯ ಧರ್ಮ ಅದ, ಹಸಿತದ. ಹಸಿವಿಗೆ ಒಂದಿಷ್ಟು ಅನ್ನವನ್ನ ಹಾಕ್ಬೇಕು, ಬೇಕದು. ಇದನ್ನೆಲ್ಲ ನಮ್ಮ ಶರಣರು ಒಪ್ಪ್ಯಾರ. ಇದನ್ನ ಮಾಡಬೇಡ ಅಂದಿಲ್ಲವು. ಇದನ್ನ ಮಾಡ್ತಾ ಮಾಡ್ತಾ ನಿನ್ನ ಜೀವನದ ನಿಜ ಮುಕ್ತಿಗಾಗಿ ಏನು ಮಾಡಬೇಕು ಮನುಷ್ಯನಾಗಿ ಅದನ್ನು ಮಾಡು ಅಂತ ಅವ್ರು ಹೇಳ್ಯಾರ. ಜೇಳದ ಆಸಿಮಯ್ಯನವ್ರು ಹೇಳ್ತಾರ, ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ನೀನು ಎನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ರಾಮನಾಥ. ಸಗರನಾಡಿನ ಮಹಾಶರಣ ಜೇಳದ ಆಸಿಮಯ್ಯ ಅಂತ. ಒಡಲು ಅಂದ್ರೆ ಹೊಟ್ಟೆ, ಇದು ಹಸಿತದ. ಹಸಿವಿನ ಸಲುವಾಗಿ ಒಂದೊಂದು ಸಲ ಜೀವನದೊಳಗ ಅನ್ನಕ್ಕಾಗಿ ಹುಸಿಬೇಕಾಗ್ತದ. ಹೊಟ್ಟಿಗಾಗಿ ಎಷ್ಟೋ ಮಂದಿ ಸುಳ್ಳು ಹೇಳೋರದಾರ. ಹೊಟ್ಟಿ ಕಟ್ಕೊಂಡು ಬಂದವ್ರ ಕಷ್ಟ ಅವ್ರಿಗೆ ಗೊತ್ತದ. ಬಹಳ ಮಜಾ ಅದು. ಬಹುಶಃ ಈ ಜಗತ್ತಿನೊಳಗ ಅದೊಂದರ ದೇವರು ಕೊಡದ ಸೋನೆ ನಮ್ಮನ್ನ
ಮನುಷ್ಯರನ್ನಾಗಿ ಮಾಡಿ ಹುಟ್ಟಿಸಿದ್ದ ಇಟ್ಟು ಗದ್ಲನ ಇದ್ದಿಲ್ಲ ಈ ಜಗತ್ನ್ಯಾಗ. ಹೊಟ್ಟಿನ ಇದ್ದಿಲ್ಲ ಅಂದ್ರೆ ಗದ್ಲನ ಇದ್ದಿಲ್ಲ ಅಲ್ಲಿ. ಸೋಮ ವಿಚಾರ ಮಾಡ್ರಿ, ಕಲ್ಪನೆ ಮಾಡ್ಕೊಳ್ರಿ, ಏನೆಲ್ಲ ಬಡದಾಡ್ತೀವಿ ಇದಕ್ಕಾಗೆ. ಇಂಥ ಹೊಟ್ಟೆಯನ್ನ ದಾಸೋಹದ ಮೂಲಕ ತುಂಬಿಸಿದ ಅನುಭವ ನಮ್ಮಪ್ಪ ಶರಣ ಬಸವೇಶ. ಹಸಿದವರ ಒಡಲನ್ನ ತುಂಬಿ ದಯಾರ್ಮವನ್ನ ಬೆಳಗದ ಈ ನಾಡಿನೊಳಗ ಮಹಾನುಭಾವ. ಎಂತ ಪುಣ್ಯಾತ್ಮ ಇದ್ದಾನ ನಮ್ಮಪ್ಪ ಅಂದ್ರ, 5 ಗಂಟೆಕ್ ಆಟೋದೊಳಗ ದೊಡ್ಡ ದೊಡ್ಡ ಬೋಣಿ ಇಟ್ಕೊಂಡು ಪ್ರಸಾದ ಮಾಡ್ಕೊಂಡು ತಗೊಂಡು ಬರ್ತಾರೆ ಎಷ್ಟೋ ಮಂದಿ ಇಲ್ಲಿ. ನಾ ಮುಂಜಾನೆ ಎದ್ದಾಗ ನೋಡೀನಿ, ಏನಪ್ಪ ಯಪ್ಪ ನಿನ್ನಲ್ಲಿಲ್ಲ, 5 ಗಂಟೆಗೆ ಯಾರು ಮಾಡಿಕೊಡ್ತಾರ್ರಿ ಬಿಸಿಲಿದು. ಉಡುಪಿ ಹೋಟ್ಲಕ್ಕೆ ಹೋದ್ರೆ ಸಿಗಂಗಿಲ್ಲ ಜಲ್ದಿ, ಇದಕ್ಕೆ 6ಕ್ಕೆ ಬರ್ರಿ ಅಂತ ನಾವು ಗೇಟ್ ಎಳಿತಾನ, ಇದಕ್ಕೆ ಸಿಗಲ್ಲ. ಇಲ್ಲಿ ಮುಂಜಾನೆ ಭಕ್ತರು ಎಂತೆಂಥವರದ ಶರಣಪ್ಪನನ್ನ ನಂಬಿದವರು ಅಂದ್ರ, ಆಟೋ ಗಾಡಿಯೊಳಗೆ ದೊಡ್ಡ ದೊಡ್ಡ ಬೋಗೋಣಿ ಇಸಾ ತರ್ತಾರ, ಉಪ್ಪಿಟ್ಟು ತರ್ತಾರ, ಹಾಕಿ ಕೊಡಾಕ ಪ್ಲೇಟ್ ತರ್ತಾರ, ಚಮಚ ತರ್ತಾರ, ಕುಡಿಯಾಕ ನೀರು ತರ್ತಾರ. ತಂದು ಬೆಳಿಗ್ಗೆ ಅಪ್ಪನ ಹೆಸರು ಹೇಳಿ ಜನರು ಹೊಟ್ಟೆ ತುಂಬಿಸಿ ಹೋಗ್ತಾರಲ್ಲ, ಇದು ಎಂತಾದ್ರಿ, ಎಂತ ಕೆಲಸ ಇವೆಲ್ಲ ಇವತ್ತಿಗೂ ನಡೆದದ. ಇಂಥದ್ದೆಲ್ಲ ನಾವು ನಮ್ಮ ನಾಡಿನೊಳಗೆ ನಮ್ಮ ದೇಶದೊಳಗೆ ಕಾಣಬಹುದೇ ವಿನಃ ಇದು ವಿದೇಶದೊಳಗೆ ಕಾಣುವಂಥದ್ದಲ್ಲ. ಎಂತ ಅಪರೂಪ ಇದು. ಹಸಿತದ, ಇದು ಹುಸಿತದ ಅಂತಾರ ನೋಡ್ರಿ. ಏನ್ರಿ ಅಪ್ಪ ಮಾಡಬಾರ್ದಿತ್ತು ಮಾಡೀನ್ರಿ, ಎದಕ್ರಿ ಇದಕ್ಕರಿ ಅಂತ ತಪ್ಪು ಮಾಡ್ಯಾರ, ಬಡ್ಕೋತಾರ. ಇದನ್ನು ಬಡಿಂಗ ಮಾಡ್ಯ ನಾವು. ಇದೊಂದು ಕೊಡದ ಹೋಗಿತ್ರಿ, ಆರಾಮ್ ಇರ್ತಿದ್ದೀವಿ ನಾವು, ಚಿಂತಿನ ಇದ್ದೀವಿ, ಆರಾಮ್ ಇರ್ತಿದ್ರು. ನಮ್ನ ಸುಮ್ ತಣ್ಣಂಗ ಮಕ್ಕಳೋದು, ಕೇಳೋದು, ಹೋಗೋದು, ಮಕ್ಕಳೋದು, ಮಾಡೋದು ಇದ್ದಿಲ್ಲಲ್ಲ. ಅವ್ರಿಗೂ ತಿಪ್ಲಿ ಇದ್ದಿಲ್ಲ, 3 ಹೊತ್ತು ಮಾಡೋದು, ತೊಳಿ ಬಳಿ ಬಾಡ್ಯ ತಗೊಂಡು ಬಾ, ಕುಕ್ಕರ್ ಇಡು, ಬ್ಯಾಳಿ ಮಾಡು, ಅನ್ನ ಮಾಡು, ಕೆಲಸ ಇದ್ದಿಲ್ಲ. ಹೌದಲ್ರಿ? ಕಲ್ಪನಾ ಮಾಡ್ಕೊಡ್ರಿ ಹೆಂಗದ. ಚಂದ ಹೇಳಿದ್ರು ಅವರು, ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ. ದೇವರಿಗೆ ಚಾಲೆಂಜ್ ಮಾಡ್ತಾನೆ ದಾಸಮಯ್ಯ, ನೀನು ನನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ರಾಮಾತ, ನೀನು ನನ್ನಂಗ ಮನುಷ್ಯನ ರೂಪ ತೊಟ್ಟು ಹೊಟ್ಟಿ ಕಟ್ಕೊಂಡು ಜಗತ್ತಿಗೆ ಬಾ, ಹೊಟ್ಟಿ ಕಟ್ಕೊಂಡು ಬದುಕೋರು ಕಷ್ಟ ಏನು ಅನ್ನೋದು ನಿನಗೆ ಗೊತ್ತಾಕತಿ. ದೇವರಿಗೆ ಹೇಳ್ಯಾನ ಶರಣ. ವಿಚಾರ ಮಾಡುವಂತ ಮಾತುಗಳು. ಈ ಜಗತ್ತಿನೊಳಗೆ ಏನೆಲ್ಲ ಹಗಲು 12 ತಾಸು, ಅಕ್ಕ ಹೇಳ್ತಾಳೆ ಹಗಲು 4 ಜಾವ ಅಶನಕ್ಕೆ ಕುದಿಯುವ. ಅದಕ್ಕಾಗಿನೇ ನಮ್ಮ ಕುದಿತ, ನಮ್ಮ ಹೋರಾಟ, ನಮ್ಮೆಲ್ಲ ಪ್ರಯತ್ನಗಳು, ನಾವು ಯಾವುದೇ ಕ್ಷೇತ್ರದೋಗಿರಬಹುದು, ಎಲ್ಲರ ಹೋರಾಟ ಏನು? ರೋಟಿ, ಕಪ್ಪಡ, ಅವ್ರ ಮಕ, ಇವು 3. ಪುರಂದರದಾಸಂತ ದಾಸು ಇಡೀ ಸಂಸಾರವನ್ನ ತ್ಯಾಗ ಮಾಡಿ ದೊಡ್ಡ ಬಂಗಾರ ಮುತ್ತಿನ ವ್ಯಾಪಾರಿ, ಶ್ರೀನಿವಾಸ ಶೆಟ್ಟಿ, ಬಹಳ ಜಿಪುಣ, ಲಕ್ಷ್ಮಿ ಹೆಂಡತಿಯಿಂದ ಪರಿವರ್ತನೆ ಹೊಂದಿ ಪುರಂದರದಾಸನಾಗಿ ಹರಿಯ ನಾಮ ಸಂಕೀರ್ತನೆಯನ್ನ ನಾಡಿನ ತುಂಬಾ ಮಾಡೋತ ಕೊಳ್ಳಾಗ ತಂಬೂರಿ ಹಾಕೊಂಡು ಹೊರಟಿರುವಂತ ಪುರಂದರದಾಸರಂತಾರ, ಎಲ್ಲಾರು ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆ. ಎಲ್ಲರ ಹೋರಾಟ ಬಡದಾಟ, ಹೊಟ್ಟೆಗೆ ಅನ್ನ, ಮಾನಕ್ಕಾಗಿ ಬಟ್ಟೆ, ಇವೆರಡೇ ಹೋರಾಟ. ನೋಡಿ, ಅಕ್ಕ ಹೇಳ್ತಾಳ ಹಗಲ 12 ತಾಸು ಇದಕ್ಕಾಗಿನೇ ನಮ್ಮ ಪ್ರಯತ್ನ ಕಳೆದು ಹೋಗ್ತದ. 12 ತಾಸನ್ನ ಬಳಸಿ ಬಿಡ್ತೀವಿ. ಇರುಳು 4 ಜಾವ, ರಾತ್ರಿಯ 12 ಗಂಟೆ 4 ಜಾವ. ಅಶನಕ್ಕಾಗಿ ವ್ಯಸನಕ್ಕಾಗಿ ಕುದಿವರು. ಅದು ಅಶನ, ಇದು ವ್ಯಸನ. ರಾತ್ರಿಯ 12 ಗಂಟೆ ಮನುಷ್ಯ ತನ್ನ ಐಚ್ಛಿಕ ವಿಷಯಗಳ ಭೋಗ ಲಂಪಟನಾಗಿ ರಾತ್ರಿಯ ದಿನವನ್ನು ಕಳೆದು ಬಿಡ್ತಾನ. ವ್ಯಸನಗಳಿಗಾಗಿ ಹೋಗಿ ಬಿಡ್ತ.
ನಮ್ಮ ಆಯುಷ್ಯದ ಸಮಯ. ಅಕ್ಕ ಈ ಮಾನವ ಲೋಕದ ಅರಿವಿನ ಜನ್ಮದ ಜೀವಿಗಳನ್ನ ನೋಡಿ ಮರಗುತ್ತಾಳ. ಇದನ್ನೇ ಮಾತಾ ಹೊಂಟ್ರಲ್ಲ, ದೇವರು ಸಮಪ್ರಮಾಣದೊಳ ಸೃಷ್ಟಿಯೊಳಗ ಹಗಲು ರಾತ್ರಿ ಮಾಡಿದ ಮನುಷ್ಯ ತನ್ನ ಬುದ್ಧಿವಂತಿಕೆಯಿಂದ ಇದಕ್ಕೆ 24 ಗಂಟೆಗಳು ಅಂತ ಹೆಸರಿಟ್ಟವನೇ ಮನುಷ್ಯ. ಇದಕ್ಕೊಂದು ನಂಬರ್ ಕೊಟ್ಟನು, 1 ತಾಸು 2 ತಾಸು 60 ನಿಮಿಷಕ್ಕೆ 1 ಗಂಟೆ. ಇವ ಮಾಡ್ಕೊಂಡ ನಾನೆಲ್ಲ ವಾಚ್ ಮಾಡಿದ, ಗಡಿಯಾರ ಮಾಡಿದ, ಗಾಡಿಗೆ ಹಾಕಿದ, ಕೈ ಕಟ್ಕೊಂಡ. ಇದಕ್ಕೆ ವಾಚ್ ಅಂತ ಹೆಸರಿಟ್ಟು ಇಂಗ್ಲಿಷಿನೊಳಗೆ, ಕನ್ನಡದೊಳಗೆ ಗಡಿಯಾರ ಅಂತ ಹೆಸರಿಟ್ಟ. ಆ ವಾಚ್ ಅನ್ನುವಂತ ಇಂಗ್ಲಿಷ್ ಏನು ಒಂದು ನುಡಿಯದ, ಅದ್ರೊಳಗೆ 5 ಅಕ್ಷರಗಳದಾವ. ಒಂದೊಂದು ಅಕ್ಷರಗಳು ಕೂಡ ವಿಚಾರ ಮಾಡಿದ್ರ ನಮಗೆ ಎಚ್ಚರಿಕೆ ಕೊಡ್ತಾವ. ನಾವು ಬಹಳ ಜನ ಅಷ್ಟು ತಲೆ ಕೆಡಿಸ್ಕೊಂಡು ವಿಚಾರ ಮಾಡಂಗಿಲ್ಲ, ಸುಮ್ ಕಟ್ಟೀವಿ ವಾಚ್. ಕೆಲವರು ಶೋಕಿ ಕಟ್ಟ್ಯಾರ, ಕೆಲವರು ಚಂದ ಕಾಣಕ್ ಕಟ್ಟ್ಯಾರ, ಕೆಲವರು ಟೈಮ್ ನೋಡಕ್ಕೂ ಕಟ್ಕೊಂಡಾರ, ಇನ್ನೂ ಕೆಲವರು ಎಲ್ಲರೂ ಕಟ್ಟ್ಯಂತ ಕಟ್ಟ್ಯಾರ. ನೋಡಾಕ ಬರ್ಲಿಲ್ಲ ಅಂದ್ರೆ ಕಟ್ಟ್ಯಾರ. ಲಗ್ಗದಾಗ ಮಾವಗ ಕಿರಿಕಿ ಕೊಟ್ಟು ಟೈಟಾನಿಕ್ ತರಿಸಿದ್ನಂತ ಒಬ್ಬ ಅಳಿಯ. ಅವ ಸಲಿ ಮುಂದನ ಅಡ್ಡಾಡಿಲ್ಲ, ಟೈಮ್ ನೋಡಕ್ಕಂತೂ ಬರ್ತಿದ್ದಿಲ್ಲ. ಅದು ಯಾವ್ದು ಐತಂತ್ರಿ, ಟೈಟ್ ಆಗೋದನ್ನಂತ. ಟೈಟ್ ಆಗೋದಲ್ಲೋ ಮಾರಾಯ, ಟೈಟಾನಿಕ್ ಅದ ಬೇಕಂದ. ಅಂದ್ರ ನಿಮ್ ಹುಡುಗಿಗೆ ತಾಯಿ ಕಟ್ತೀನಿ. ಕಟ್ಟಲಿ ತಂದು ಕೊಡೋಣ ಅಳಿಯಾಗ ಅಂತ ಅವ ಟೈಟಾನಿಕ್ ತಂದು ಕೊಟ್ಟ. 16,000 ರೂಪಾಯಿ ಕಿಮ್ಮತ್ತಿನ ವಾಚ್. ಏನು ಮದ್ಯಾಗ ಏನು ಬಿಗರ್ ಕಟ್ಟಿದ್ರು, ಏನು ಬಿಳಿ ಬಟ್ಟೆ ಹಾಕೊಂಡು ನೋಡ್ಬೇಕು. 1 ತಿಂಗಳ ಬೀಗರ್ ಕೊಟ್ಟು ಬಟ್ಟೆಯಾಗ ಭಾರಿ ಮಜಾ ಇರ್ತದೆ. ಇವಂಗ ಭಾಳ ಚಂದ ಡ್ರೆಸ್ ಮಾಡ್ಕೊಂಡು ಕೈಯಾಗ ವಾಚ್ ಕೊಟ್ಕೊಂಡು ಅಲ್ಲೇ ಇಲ್ಲಿ ಓಡಾಡ್ಕೋತ ಹಿಂಗ ದಾರ್ಯಾಗ ಬರೋ ಮುಂದೆ ಒಂದು ಹುಡುಗ ಸಾಲಿಗೆ ಹೊಂಟಿತ್ತು. ಆ ಹುಡುಗ ಅಂಕಲ್ ಅಂಕಲ್, ಎಲ್ಲರಿಗೆ ಅಂಕಲ್ ಅಂದ್ರು, ಅಪ್ಪನೊಬ್ಬನ ಬಿಟ್ಟು. ಇದೊಂದ ಶಬ್ದ ರೀ ಇಂಗ್ಲಿಷ್ನಾಗ ಅಂಕಲ್ ಅನ್ನೋ, ಇನ್ನೊಂದಿಲ್ಲ. ಕನ್ನಡದಾಗ 1000 ಸಿಗ್ತಾವ ನಿಮಗ್. ನಮ್ಗರಿಗೆ ಇದೊಂದ ಗೊತ್ತದ. ನಿಮಗೆ ಹೇಳ್ತೀನಿ, ಅಂಕಲ್ ಅಂಕಲ್ ಅಂತ ಬಂದ. ಏನೋ ಅಂದವ, ಟೈಮ್ ಎಷ್ಟಾಗದ್ರಿ? ಅವಾಗ ಇವನ್ನಂತ, ನೀನ ನೋಡ್ಕೊಂತ ಕೈ ಮುಂದಿಡದ್ನಂತ. ಇಂಥವ್ ಸಹಿತ ವಾಚ್ ಕಟ್ಕೊಳ್ತಾ. ಅದ್ರಾಗ ನಿಮಿಷದ ಮುಳ್ಳು ಯಾವುದು, ಅದ್ರಾಗ ಗಂಟೆಯ ಮುಳ್ಳು ಯಾವುದು, ಅದ್ರಾಗ ಸೆಕೆಂಡಿನ ಮುಳ್ಳು ಯಾವುದು ಗೊತ್ತೇ ಆಗಲ್ಲ. ಅದಕ್ಕಾಗಿ ಕವಿಯೊಬ್ಬ ಬರೀತಾನ, ಮನುಷ್ಯನ ಬದುಕು ಅದು ಗೋಡೆಯ ಗಡಿಯಾರವಿದ್ದಂತೆ. ಮನುಷ್ಯ ಬದುಕು ಅದು ಗೋಡೆಯ ಗಡಿಯಾರವಿದ್ದಂತೆ. ಅದನ್ನು ಕತ್ತಿಯೇ ನೋಡ್ಬೇಕು. ಬಡಿಗೆ ಹಾಕಿವಿ ಅಂದ್ರೆ ತಲೆ ಬೊಗ್ಸ್ಕೊಂಡು ಅಡ್ಡಾಡಿದ್ರೆ ಅದು ಕಾಣಂಗಿಲ್ಲ. ಕತ್ತೆತ್ತಿಯೇ ನೋಡ್ಬೇಕು, ಗೋಣೆತ್ತಿ ನೋಡ್ಬೇಕಂತ ನಾವು. ಕತ್ತು ಅಂತಾರ ಮೈಸೂರು ಭಾಗದೊಳಗ, ನಾ ಕಡೆ ಕುತ್ತಿಗೆ ಅಂತಾರ, ಗೋಣ ಅಂತಾರ. ಮಂದಿ ಗೋಣ ಮುರಿದಿಯೋ ಅಂತಾರ ನೋಡ್ರಿ. ಇವು ನಮ್ಮ ಶಬ್ದ, ಇವು ಆ ಕಡೆ ಕತ್ತು ಅಂತಾರೆ ಮೈಸೂರು ಕಡೆ. ಅವ ಬರ್ದಾನ, ಆ ಗಡಿಯಾರವನ್ನ ಕತ್ತೆತ್ತಿ ನೋಡಲೇಬೇಕು. ಕತ್ತೆತ್ತಿ ನೋಡಬೇಕೆಂಬುದು ಈ ಕತ್ತಿಗೆ ಗೊತ್ತಿರಬೇಕು. ಗೊತ್ತಿದ್ದರೆ ಸಾಲದು, ಮುಳ್ಳುಗಳ ಲೆಕ್ಕಾಚಾರದ ಅರಿವು ಇರಬೇಕು. ಹಾಕ್ಯಾರಂತ ನೋಡಿದ್ರೆ ಗೊತ್ತಾಗಂಗಿಲ್ಲ. ಆ ಮುಳ್ಳುಗಳ ಲೆಕ್ಕಾಚಾರದ ಅರಿವು ಇರಬೇಕು. 1 ಗಂಟೆಯ ಮುಳ್ಳು ಯಾವುದು, ನಿಮಿಷದ ಮುಳ್ಳು ಯಾವುದು, ಸೆಕೆಂಡಿನ ಮುಳ್ಳು ಯಾವುದು, ನಿಮಿಷದ ಎಲ್ಲಿಗೆ ಬಂದದ, ಸೆಕೆಂಡಿಂದ ಎಲ್ಲಿಗೆ ಬಂದದ ಅಂದ್ರೆ ಗಂಟೆ ಗೊತ್ತಾಗ್ತದೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಆ 3 ಯಾಕೆ ಮಾಡ್ಯಾರಂದ್ರ, ಸೆಕೆಂಡಿನ ಮುಳ್ಳು ಬಹಳ ವೇಗವಾಗಿ ಓಡುತ್ತ, ಬಹಳ ಫಾಸ್ಟ್ ಇರ್ತದ. ಅದು ಹಿಂಗ 1 ರೌಂಡ್ ಬರ್ರ ಹೋತು ಅಂದ್ರೆ ನಿಮಿಷದ 1 ಸರಿತು. ನಿಮಿಷದ್ದು 1 ರೌಂಡ್ ಹೊಡೆದು ಬಂತು ಅಂದ್ರ ಅವಾಗ ಇದು ಹೆಂಗ ಸರದು 1ಕ್ಕೆ ಬರ್ತದೆ. ಹೌದಲ್ಲ? ಸೆಕೆಂಡಿನ ಮುಳ್ಳು ಬಹಳ ಫಾಸ್ಟ್ ಆಗಿ ಹೊಡೆದ. ಸೆಕೆಂಡಿನ ಮುಳ್ಳು ಯಾವುದಕ್ಕೆ ಹೋಲಿಕೆ ಕೊಡ್ತಾನ ಕವಿ ಅಂದ್ರ, ಮಾನವನ ಬದುಕು ಕೈಗ ಆ ಗಡಿಯಾರ. ಸೆಕೆಂಡಿನ ಮುಳ್ಳೇ ನಮ್ಮ ಬಾಲ್ಯ ಜೀವನ.
ಬಾಲ್ಯ ಕಳೆದಿದ್ದ ಗೊತ್ತಾಗಿಲ್ಲ. ಒಡೆದ ನೋಡ್ರಿ ಹುಡುಗರನ್ನ ಬರೀ ಓಡ್ತಾ ಇರ್ತಾವು. ಸಮಾಧಾನದಿಂದ ಒಬ್ಬ ಹುಡುಗನು ನಡ್ಕೋತ ಹೋಗಂಗಿಲ್ಲ. ಮನೆಯಾಗಿದ್ರು ಓಡ್ತಾವ, ರೋಡಿಗೆ ಬಂದ್ರು ಓಡ್ತಾವ, ಸಾಲಿಗೆ ಬಂದ್ರು ಓಡ್ತಾವ. ಒಂದು ವಯಸ್ಸದ ಓಡೋಡಿ ಒಂದು ದಿನ ನಿಂದಿರ್ತಾವ. ಯಾವಾಗ ಸೆಕೆಂಡ್ ಮುಗಿತದ ಆ ಓಟ ಬಾಲ್ಯ ಮುಗಿದು ಮುಂದೆ ಯೌವನಕ್ಕೆ ಬಂದು ಸ್ವಲ್ಪ ಟ್ರಿಮ್ ಆಗಿ ಯಾವಾಗ ನಡೆಯಕ್ಕೆ ಶುರು ಮಾಡ್ತಾನ, ಆವಾಗ ನಿಮಿಷದ ಮುಳ್ಳಾಗ್ತಾನ ಮನುಷ್ಯ. ಗತಿ ಕಡಿಮೆ ಆಗ್ತದೆ. ಇದು ಫಾಸ್ಟ್ ಇತ್ತು, ಅದು ಸ್ವಲ್ಪ ಆಯ್ತು. ಇನ್ನು ಅದನ್ನೂ ಮುಗಿಸಿ ಕೊನೆಗೆ ಪ್ರಪಂಚಕ್ಕೆ ಬಿದ್ದು ಮಕ್ಕಳು ಮರಿ ಜವಾಬ್ದಾರಿ ಜೀವನ ಅಂತಂದಾಗ ಜೀವನ ಹೆಂಗಾಗ್ತದಂದ್ರೆ ಗಂಟೆಯ ಮುಳ್ಳಾದಂಗೆ ಆಗದು. ಮಾತಾಡಿಸಿದ ಮೇಲೆ ತಾಸಿಗೆ ಓ ಅನ್ನೋದು, ಕುಂದ್ರಾಕ ಹೇಳಾಕ ಭಾಳ ನಿಧಾನ. ಯಪ್ಪ ಏನು ಮಾಡೋದ್ರಿ, ಇಲ್ಲ ಕೈ ಹಿಡ್ಕೊಂಡಾವು, ಕಾಲು ಹಿಡ್ಕೊಂಡಾವು. ಯಾಕೆ ಹಿಡ್ಕೊಂಡಾವ? ಅವು ಹಿಡ್ಕೊಳ್ಳಾಕದಾವ, ಹಿಡ್ಕೊಂಡಾವ. ಏನು ಕಾಯಂ ಕುಲ್ಲ ಹುಡುಗರಿದಂಗೆ ಇರ್ಬೇಕಂತೀವಿ ನಾವೆಲ್ಲರೂ. ಪ್ರಕೃತಿ ನೇಮನ ಹಂಗದ ಅದು. ಭಾಳ ಮಜಾ ಅದದು ನೇಮ. ಅದಕ್ಕೆ ದೇವರು ಈ ಆಯುಷ್ಯದ ಭೋಗವನ್ನ ಕೊಟ್ಟು ಸ್ವಲ್ಪ ದಿನ ಕಳೆದುಕೊಂಡೆ ಅವ ಒಂದೊಂದು ಮೆಸೇಜ್ ಕಳಿಸ್ತಾನ ನಮಗೆ. ಮೆಸೇಜ್ ಕಡೆ ಲಕ್ಷ್ಯ ಇರ್ಬೇಕು ನಮಗೆಲ್ಲ. ಮೊದಲನೇ ಮೆಸೇಜ್ ಏನು ಕಳಿಸ್ತಾನಂದ್ರ ಎಲ್ಯಾನ ಕರಿ ಕೂದಲ ಬೆಳ್ಳಗೆ ಮಾಡ್ತಾನ. ಇದು ಮೊದಲನೇ ಮೆಸೇಜು. ಬೆಳ್ಳಗಾತು ಅಂದ್ರೆ ಎಚ್ಚರ ವಯಸ್ಸು, ಇನ್ನು ಮಾತು ಒಳ್ಳೆ ಕರ್ರಗಾಗಂಗಿಲ್ಲವು. ಮೊದಲನೇದಿದು. ಆದ್ರೆ ಅವಾಗ ನಾವು ಹೇಳಾಕತ್ತೀವಿ ಬೆಳ್ಳಗೆ ಮಾಡು, ನಾವು ಕರ್ರಗೆ ಮಾಡ್ಕೊತೀವಿ. ಪಾರ್ಲರ್ಗೆ ಹೋಗಿ ಮಾಡ್ಕೊಂಡು ಬರ್ತಾರೆ, ಇಲ್ಲ ತಾವ ಮಾಡ್ಕೋತಾರೆ. ಇದನ್ನು ಮಾಡ್ಕೊಳ್ಳೋ ಮಂದಿನೇ ಹೆಚ್ಚಾಗ್ಯದ ಈಗ. ಮೊದಲು ಇದ್ದಿಲ್ರಿ ಬಾ, ನಾವು ಸಣ್ಣ ಇದ್ದಾಗ ಇವು ಕರ್ರನೂ ಇದ್ದಿಲ್ಲ, ಬೆಳ್ಳನೂ ಇದ್ದಿಲ್ಲ. ಈಗ ಭಾರಿ ಬಂದಾವ್. ಅವು ಕರ್ರನೂ 8 ಕಂಪನಿ ಬರವಂತೀರಿ, ಹಚ್ಕೋ, ಇದನ್ನ ಹಚ್ಕೋರಿ, ಅದನ್ನ ಹಚ್ಕೋರಿ, ಇದನ್ನ ಹಚ್ಕೋರಿ, ಅದನ್ನ ಹಚ್ಕೋರಿ. ಎಲ್ಲ ಹಚ್ಕೊಂಡು ಚರ್ಮ ರೋಗ ಬಂದು ಸಾಯಕ ಕೆಲವು. ಮೊದಲನೇ ಲೆಟರ್ ಇದು. ಅವ ವಾರ್ನಿಂಗ್ ಕಳಿಸ್ತಾನ, ಮೊದಲನೇ ಮೆಸೇಜ್. ಇನ್ನ ನನ್ನ ಕಡೆ ಲಕ್ಷ್ಯ ವಹಿಸೋ, ಬರೀ ಕಡೆ ಬಡದಾಡಿ ಸಾಯ್ಬೇಡ. ಹಗಲು 4 ಜಾವ ಅಶ 7-4 ಜಾವ ವ್ಯಸನದೊಳಗೆ ಬಿದ್ದು ಸಾಯ್ಬ ಅಂತ ಕಳಿಸ್ತಾನ. ಅದಕ್ಕೂ ನಾವು ಎಚ್ಚರ ವಹಿಸಂಗಲ್ಲ. ಇರ್ಲಿ ಹೇಳು, ನಾವು ಕರ್ರಗೆ ಮಾಡ್ಕೊಂಡ್ರು ಮತ್ತೆ ರಾಜ್ಕುಮಾರ್ ಕಣ್ಣಂಗೆ ಕಂಡ್ರೆ ಆತು. ಆಯ್ತ್ರಿ. ಅದಾದ್ಮೇಲೆ ನೋಡ್ರಿ, ಇದು 2ನೇ ಲೆಟ್ರು. ಏನ್ ಲೆಟ್ರು ಅಂದ್ರೆ ಇವ್ ಕೀಲ್ ಹಿಡ್ಕೋತಾವ, ಕೈ ಹಿಡ್ಕೋತಾವ, ಕಾಲು ಹಿಡ್ಕೋತಾವ, ಹಿಂಬ ಹಿಡ್ಕೊಂಡಂಗ ಆಗ್ಯದ್ರಿ. ಅಪ್ಪ ಕಾಲು ಹಿಡ್ಕೊಂಡಂಗ ಆಗ್ಯದ್ರಿ. ಇದ ಕಂಪನಿ ಬೇಕೈತಿ. ನನಗೆ ಕೆಳಗಿದ್ ಹೋಗೋ ಮುಂದೆ ಬರ್ತಾರ ಯಾರು 4 ಮಂದಿ. ಯಪ್ಪ ಕಾಲು ಹಿಡ್ಕೋತಾವ, ಏನ್ ಮಾಡ್ಬೇಕ್ರಿ? ನಾ ಮೊನ್ನೆ ಒಬ್ಬರಿಗೆ ಹೇಳಿದೆ, ನೀನು ನನಗ್ ಕೊಡು, ನಾನು ಈ ತಗೊಂಡ್ ನಡಿ. ಏನ್ ಮಾಡೋದು? ವಯಸ್ಸ ಹಿಡ್ಕೋತಾವು, ಒಳಗಿನ ಗ್ರೀಸ್ ಕಡಿಮೆ ಆಗ್ತದೆ, ಒಳಗ ಆಯಿಲ್ ಸೆಟ್ ಮಾಡಿ ಕಳಿಸ್ಯಾನವ. ನಿಮ್ಮ ಅಡಿ ಗ್ರೀಸ್ ಹಾಕಾಕ ಬರಂಗ ಇದಕ್ಕೂ ಒಂದಿದ್ರು ದಿನ ಹಾಕಿಸ್ತಿದ್ದೀವಿ ನಾವು. ಹಾಗಿಲ್ಲದು. ಎಷ್ಟೋ ಮಂದಿ ರೊಕ್ಕದವ್ರು ಚಿಪ್ ಹಾಕ್ಸ್ಕೊಂಡ್ ಬರ್ತಾರೆ. ಚಿಪ್ಪ ಮೊಣಕಾಲು ಚಿಪ್ ಹಾಕ್ಸ್ಕೊಂಡ್ ಬರ್ತಾರೆ ಹೊಸದಾಗಿ. ಏನು ಚಿಪ್ ಹಾಕ್ಸ್ಕೊಂಡ್ ಬಂದವ್ರು ಏನು 1000 ವರ್ಷ ಬದುಕೋರ ಅಂತೀರೇನು? ಆಪರೇಷನ್ ಆಗಿ 3 ತಿಂಗಳಕ್ಕೆ ಹೋಗ್ಯಾವ ಸುಗಾಡಿ. ಎದಕ್ಕೆ ಬೇಕು? ಅವ ಕೊಟ್ಟಿದ್ದು 2 ದಿನ ನಡೀತದ. ಹಾಕೈತಿ. ಸೋಮ ಬಂದಿದ್ದನ್ನು ಅನುಭವಿಸ್ಕೋತ ಇರೋದು. ಅದು 2ನೇ ಕಳಿಸ್ತಾನ ನಾವು. ಅದಕ್ಕೂ ನಾವು ಹಿಂಗೆಲ್ಲ ಮಾಡಿದ್ವಿ. ಇನ್ನು ಕೊನೆ ಮೆಸೇಜ್ ಕಳಿಸ್ತಾನ, 3ನೇದು. 2ಕ್ಕೂ ಕೇಳಲಿಲ್ಲ. ಆದ್ಮೇಲೆ 3ನೇದು ಒಂದು ಮೆಸೇಜ್ ಅದ. ಆ ಮೆಸೇಜ್ ಯಾವುದು ಅಂದ್ರೆ ಇವೇನು ಬಾಯಾಗ ಅದಾವಲ್ರಿ 32 ಏನ್ರಿ ಡೈಮಂಡ್ ಏನ್ರಿ ಅವು. ರೊಕ್ಕಿದ್ದ ಮಂದಿ ಅದ್ರ ಮ್ಯಾಗ ಬಂಗಾರ ಗಿಲಿಟ್ ಮಾಡಿಸೋ ಮಂದಿನೂ ಅದಾರ. ಎಲುಬಿಗೆ ಬಂಗಾರ ಗಿಲಿಟ್ ಪಾಲಿಸ್ ಮಾಡಿಸ್ತ ಮ್ಯಾಲೆ. ನೀ ಬಂಗಾರದ ಮ್ಯಾಲೆ ಮಾಡಿಸಿದ್ರು ಒಳಗೆ ಎಲುಬ ಅವೇನು ಬೇರೆ ಅದಾವೆ. ಇವು ನೋಡ್ರಿ, ಇವು 32 ಅದಾವ. ಇವೆಲ್ಲ ಒಂದೊಂದು ಹೊಕ್ಕಾವ್ ಕಳಿತಾನ. ಇನ್ಮೇಲಾರ ಹೆಸರ ವಯಸ್ಸು. ಉಲ್ಟಾ ದೇವರಿಗೆ ನೀ ತಗಿ ನಾವು ಸಟ್ ಮಾಡಿ ಇಟ್ಕೋತೀವತ್ತು ಬಾಯಾಗ ಸಟ್ ಮಾಡಿ ಇಟ್ಕೊಂಡ್ರಿ ಇವ್ರು.
ಅವು ಸಟ್ ಹಿಂಗದಾವ, ಎಲ್ಲ ಅಡಸಟ್ ಅವು. ಅವ ಮಾಡಿದ್ದ ಬರೋಬರಿ. ಈ ಸಟ್ ಹಾಕಿದ್ರೆ ನೋಡ್ರಿ ಹೆಂಗಿರ್ತದ. ನಾ ಚಿಂತೆ ಮಾಡ್ತಿರ್ತೀನಿ ಭಾಳ. ಈಗೇನೋ ವಯಸ್ಸದ, ಬಾಯಾಗ ಹಲ್ಲದಾವ, ಚಂದ ಮಾನಸ್ವಾಮಿಗಳು ಪ್ರವಚನ ಮಾಡ್ತಾರ. ಒಂದ್ ವೇಳೆ ಬಾಯನು ಎಲ್ಲ ಹೋದ ಮೇಲೆ ಅಪ್ಪಿ ತಪ್ಪಿ ಸಟ್ ತಗೊಂಡು ಮ್ಯಾಲಿದ ಒಂದು ಸಟ್ಟ ಬುಡಕಿನ ಒಂದು ಸಟ್ ಹಾಕೊಂಡು ಪ್ರವಚನ ಮಾಡೋ ಮುಂದೆ ಹಿಂಗ ಅಡ್ಡ ನಿಂತ್ರೆ ಹೆಂಗ ಅಡಸಟ್ಟ ಸಟ್ಟೋಗಿ ಅಡಸಟ್ ಮುಚ್ಚಾಕು ಬರಲ್ಲ, ತೆಗ್ಯಾಕು ಬರಲ್ಲ. ಹೌದಲ್ರಿ? ಅವ ಮಾಡಿದ್ದ ಚಂದದ. ನಾವು ಮಾಡ್ಕೋತೀವಿ, ಸಟ್ ತಂದು ಹಾಕೋತೀವಿ. ಎಷ್ಟೋ ಮಂದಿ ಹಿರಿಯರದಾರ ಇಲ್ಲಿ. ಸುಮ್ ತಮಾಷೆಗಾಗಿ ಹೇಳ್ತೀನಿ, ನಾ ಬಾಳ ಕಡೆ ನೋಡಿನಿ. ಅವು ಸಟ್ಟು ಹಗಲತ್ತು ಭಯಾಗಿರ್ತಾವ, ರಾತ್ರಿ ಬಟ್ಟಲ್ದಾಗಿರ್ತಾವ. ತೆಗೆದಿಡ್ತಾರ, ಪುಳಕ್ ಅಂತ ಹಾಕೋತಾರ, ಪುಳಕ್ ಅಂತ ತೆಗಿ. ನೋಡಿ, ಅಕ್ಕ ಹೇಳ್ತಾಳೆ, ಇದ್ರೊಳಗನ ಹೋಯ್ತು ನಿನ್ನ ಬದುಕು. ಹಗಲು 4 ಜಾವ ಅಶನ, ಇರುಳು 4 ಜಾವ ವ್ಯಸನ. ಇದಕ್ಕಾಗಿ ನಿನ್ನ ಜೀವನ ಕಳೆದು ಹೋತು ಅಂದ್ರ ಅಕ್ಕ ಅಂತಾಳ, ಅಗಸ ನೀರೊಳಗಿರ್ದು ಬಾಯಾರಿ ಸತ್ತಂತೆ. ಬಾಯಾರಿಕೆ ಆಗ್ಯದ. ಬಟ್ಟಿ ತೊಳೆಯೋರು ಬಿಟ್ಟು 2 ಬಗುಸಿ ನೀರು ಕುಡಿದ್ರ ತೃಷೆ ಹಿಂಗಿ ಆನಂದ ಸಿಗ್ತಿತ್ತು. ಬಟ್ಟೆ ತೊಳೆಯುವ ಮೋಹದೊಳಗ, ಹುಚ್ಚಿನೊಳಗ ನೀರನ್ನ ಕುಡಿಯೋದು ಬಿಟ್ಟು ಅಗಸ ಅದ ನೀರೊಳಗೆ ಬಿದ್ದು ಸತ್ತಿದ್ದಂತ. ಹಂಗ ಅರಿವಿನ ಜನ್ಮದ ಈ ಪರಮ ಪವಿತ್ರವಾಗಿರುವಂತ ಶರೀರವನ್ನ, ಕಾಯವನ್ನ ಜ್ಞಾನದಿಂದ ಬೆಳಗಿಕೊಳ್ಳುವುದನ್ನು ಬಿಟ್ಟು ಮನುಷ್ಯ ಅಜ್ಞಾನದೊಳಗೆ ಬಿದ್ದು, ಕತ್ತಲೆಯೊಳಗೆ ಬಿದ್ದು ಹೊರಗೆ ಲಕ್ಷದೀಪೋತ್ಸವವನ್ನ ಹಚ್ತಾನ. ತನ್ನೊಳಗೊಂದು ಅರಿವಿನ ದೀಪವನ್ನ ಲಕ್ಷ್ಯ ವಹಿಸಿ ಹಚ್ಚಿಕೊಂಡು ಬಿಟ್ರ ತಮ್ಮೊಳಗಿರ್ತ ನಿಜ ಘನವ ಅರಿಯರಯ್ಯ ಚನ್ನಮಲ್ಲಿಕಾರ್ಜುನ. ಇನ್ನಾರತಿ ಕಂಡ್ಯ ತಮ್ಮ ನುಡಿಯೋ ಓಂ ನಮಃ ಶಿವಾಯ ಎಂಬ ಮಂತ್ರದ ಮರ್ಮ. ಪುಣ್ಯ ಪಾಪಗಳೆಂಬೋ ಕರ್ಮ, ಪುಣ್ಯ ಪಾಪಗಳೆಂಬೋ ಕರ್ಮ. ಕಳೆದು ಉಳಿದತ್ತೆ ಶಿಶುನಾಳಧೀಶ ಧರ್ಮ. ಹೋಗುತ್ತಿಗುದು ಕಾಯವೆರ, ಹೋಗುತ್ತಿಗುದು ಕಾಯವ್ಯರ್ಥ, ಹೋಗುತ್ತಿಗು ಕಾಯವ್ಯರ್ಥ. ಇದರಲಾಗವ ತಿಳಿದವಯು ಸಮರ್ಥ. ಹೋಗುತ್ತಿಗುದು ಕಾಯವ್ಯರ್ಥ, ಕಾಯವ್ಯರ್ಥ, ಕಾಯವ್ಯರ್ಥ. ಏಳು ಜನ್ಮಾಂತರ ದಿನವೂ, ಏಳು ಜನ್ಮಾಂತರ ದಿನವೂ ಹಿಂಗ ಹೇಳದೆ ಹೋದವು ನಿನಗಿಲ್ಲೇಳರವು. ಏಳು ಜನ್ಮಾಂತರ ದಿನವು ಹಿಂಗ ಹೇಳದೆ ಹೋದವು ನಿನಗಿಲ್ಲೇಳರವು. ಭೋಗಾಲಂಪಟ ಸುಖ ಘನವು, ಭೋಗಾಲಂಪಟ ಸುಖ ಘನವು. ಭವರೋಗಾದಿ ಮರಣಕ್ಕೆ ಆಯಿತು ಅನು. ಹೋಗುತ್ತಿಗುದು ಕಾಯವ್ಯರ್ಥ, 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 ಕಾಯವ್ಯರ್ಥ. ಬದುಕೇನು ಮಾಡಿದೆನಿ ಇಲ್ಲೇ, ಬದುಕಿ ಏನು ಮಾಡಿದೆನಿ ಇಲ್ಲೇ. ಕುಳ್ಳೆ ಮುದುಕಾಗಿ ಮೆರೆರೆಲ್ಲೋ ಚೀರ್
ಹುಚ್ಚು ಮರುಳೇ ಬದುಕಿ ಏನು ಮಾಡಿದಿನಿ ಇಲ್ಲೇ ಬದುಕಿ ಏನು ಮಾಡಿದಿನಿ ಇಲ್ಲೇ ಸುಳ್ಳೆ ಮುದುಕಾಗಿ ಮೆರೆದೆಲ್ಲೋ ಛೀ ಹುಚ್ಚು ಮರುಳೇ ಇದಕ್ಕೇನು ಹೇಳುವಿನಿ ಅಲ್ಲೇ ಇದಕ್ಕೇನು ಹೇಳುವಿನಿ ಅಲ್ಲೇ ಇದಕ್ಕೇನು ಹೇಳುವಿನಿ ಅಲ್ಲೇ ಇದಕ್ಕೇನು ಹೇಳುವಿನಿ ಅಲ್ಲೇ ದೂತರು ಅದೆ ದೊಯ್ಯುವರು ನಿಲ್ಲ ಯಮರಾಜನಲ್ಲೇ ಹೋಗ್ತಿಹುದು ಕಾಯ ವ್ಯರ್ಥ ಹೋಗುತ್ತಿಹುದು ಕಾಯ ವ್ಯರ್ಥ ಇದರ ಲಾಘವ ತಿಳಿದವ ಯೋಗಿ ಸಮರ್ಥ ಹೋಗುತ್ತಿಹುದು ಕಾಯ ವ್ಯರ್ಥ ಕಾಯ ವ್ಯರ್ಥ ಕಾಯ ವ್ಯರ್ಥ ಇನ್ನಾರ ತಿಳಿಕಂಡ್ಯ ತಮ್ಮ ಇನ್ನಾದರೂ ತಿಳಿಕಂಡ್ಯ ತಮ್ಮ ನುಡಿಯು ಓಂ ನಮ ಶಿವಾಯ ಎಂಬ ಮಂತ್ರದ ಮರ್ಮ ಇನ್ನಾದರೂ ತಿಳಿಕಂಡ್ಯ ತಮ್ಮ ಇನ್ನಾದರೂ ತಿಳಿಕಂಡ್ಯ ತಮ್ಮ ನುಡಿಯೋ ಓಂ ನಮ ಶಿವಾಯ ಎಂಬ ಮಂತ್ರದ ಮರ್ಮ ಪುಣ್ಯ ಪಾಪಗಳೆಂಬೋ ಕರ್ಮ ಪಾಪಗಳೆಂಬೋ ಕರ್ಮ ಪುಣ್ಯ ಪಾಪಗಳೆಂಬೋ ಕರ್ಮ ಕಳೆದು ಉಳಿದತ್ತೆ ಶಿಶುನಾಳಧೀಶನ ಧರ್ಮ ಹೋಗುತ್ತಿಗುದು ಕಾಯ ವ್ಯರ್ಥ ಹೋಗುತ್ತಿಗುದು ಕಾಯ ವ್ಯರ್ಥ ಇದರ ಲಾಘವ ತಿಳಿದವ ಯೋಗಿ ಸಮರ್ಥ ಹೋಗುತ್ತಿಗುದು ಕಾಯ ವ್ಯರ್ಥ ಹೋಗುತ್ತಿಗುದು ಕಾಯ ವ್ಯರ್ಥ 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 ಶಿವಸಂಜಯ ಪಾರ್ವತಿ ಶಿವರ ಮಹಾದೇವ್ ಹೋಗುತ್ತಿರುವುದು ಕಾಯ ವ್ಯರ್ಥ ಇದರ ಲಾಭವ ತಿಳಿದವ ಅವ ಯೋಗಿ ಸಮರ್ಥ. ಶಿಶುನಾಳದ ಶರೀಫ ಸಾಹೇಬರು ಈ ಬದುಕಿನ ಸಾರ್ಥಕತೆಯನ್ನು ಕುರಿತಾಗಿ ಮಾತುಗಳನ್ನು ಹೇಳ್ತಾರೆ. ಅದೇ ಮಾತುಗಳನ್ನು ಅಕ್ಕ ಹೇಳಿದ್ಲು. ತಮ್ಮೊಳಗಿರ್ದ ನಿಜ ಘನವ ನರಿಯರಿಯ
ಚೆನ್ನ ಮಲ್ಲಿಕಾರ್ಜುನ. ಆ ಘನವನ್ನು ಅರಿತು ಆ ಅರಿವಿನೊಳಗ ಬೆರೆತು ಈ ಬದುಕಿನ ಸಾರ್ಥಕತೆಯನ್ನ ಮಾಡಿಕೊಳ್ಳೋದೇ ಅದು ಯೋಗ, ಅದು ಲಿಂಗಾಂಗ ಯೋಗ, ಅದು ಶಿವಯೋಗ. ಅಂತ ಶಿವಯೋಗದ ಸಾಕ್ಷಾತ್ಕಾರದ ಅರಿವನ್ನ ಕಲಕೇರಿಯ ಮೊಳಾರಾಧ್ಯರು ತಮ್ಮ ಶಿಷ್ಯನಾಗಿರುವಂತ ಶರಣಬಸಿಗೆ ಅನುಗ್ರಹವನ್ನು ಮಾಡುವುದರ ಮೂಲಕ ಬಹುದೊಡ್ಡ ಆಧ್ಯಾತ್ಮದ ಸಾಧನೆಯ ಸಕೀಲವನ್ನ ತೋರಿಸಿಕೊಡ್ತಾರೆ. ಅದಕ್ಕಾಗಿನೇ ಹೇಳಿದ್ರು, ಗುರುವಿನ ಬಲವಿಲ್ಲದಿರೆ ದೊರೆಯಲರಿಯದು ಸಂಜ್ಞಾನ. ಈ ಮಾತನ್ನ ಹೇಳಿದವರು ಶ್ರೀಮನ್ನಿಜುಣ ಶಿವಯೋಗಿಗಳು. ಎಷ್ಟು ಚಲೋ ಹೇಳಾರ ನೋಡ್ರಿ. ಗುರುವಿನ ಒಲವಿಲ್ಲದಿರೆ, ಒಬ್ಬ ಯೋಗ್ಯ ಗುರುವಿನ ಒಲವು, ಪ್ರೀತಿ, ಮಾರ್ಗದರ್ಶನ ಇಲ್ಲದೆ ಹೋದ್ರ ಅವ್ರು ಹೇಳ್ತಾರ ದೊರೆಯಲರಿಯದು ಸಮ್ಯಕ್ ಜ್ಞಾನ. ಬರೇ ಜ್ಞಾನ ಅಲ್ಲ, ಸಮ್ಯಕ್ ಜ್ಞಾನ. ಜ್ಞಾನಕ್ಕೂ ಸಮ್ಯಕ್ ಜ್ಞಾನಕ್ಕೂ ಬಹಳ ಅಂತರ ಅದ. ಲೌಕಿಕವಾಗಿರುವಂತ ಜ್ಞಾನವನ್ನು ನಾವು ಭೌತಿಕವಾಗಿ ಈ ಜಗತ್ತಿನೊಳಗೆ ಮಾಡ್ಕೋಬಹುದು. ಆದರೆ ಪರಾತ್ಪರ ಮೂಲ ಸಚ್ಚಿದಾನಂದ ಸ್ವರೂಪನ ಜ್ಞಾನವನ್ನ ಮಾಡಿಕೊಳ್ಳುವುದಕ್ಕ ಸಮ್ಯಕ್ ಜ್ಞಾನ ಅಂತ ಕರೀತಾರ. ಅಂತ ಜ್ಞಾನದ ಮಾರ್ಗದರ್ಶನವನ್ನ ಗುರುಗಳಾಗಿರುವಂತವರು ಶರಣಬಸಪ್ಪನಿಗೆ ಮಾಡಿಕೊಟ್ರು. ಅದಕ್ಕಾಗಿನೇ ಅಕ್ಕ ಹೇಳ್ತಾಳೆ, ಗುರುವಿನ ಕರುಣೆ ಆಯಿತು ಅಂದ್ರ, ಗುರುವಿನ ಅನುಗ್ರಹ ಆಯಿತು ಅಂದ್ರ ಈ ಲಿಂಗಾಯತ ವೀರಶೈವ ಧರ್ಮದೊಳಗ ಏನೆಲ್ಲ ಆಗ್ತದೆ ಅನ್ಲಿಕ್ಕೆ ಸ್ವತಃ ಗುರುವಿನಿಂದ ಲಿಂಗಾನುಗ್ರಹ ದೀಕ್ಷೆಯನ್ನು ಪಡೆದಿರುವಂತ ಅಕ್ಕ ಮಹಾದೇವಿ ತಾಯಿ ಉಡತಡಿಯಲ್ಲಿ ಗುರುಲಿಂಗ ದೇವರಿಂದ ಅನುಗ್ರಹವನ್ನು ಪಡೆದು ಆ ತಾಯಿ ಹೇಳ್ತಾಳ, ಬಹಳ ಚಂದ ಹೇಳ್ತಾಳ, ಗುರುವಿನ ಕರುಣದಿಂದ ಲಿಂಗ ಕಂಡೆ. ಲಿಂಗವನ್ನ ಕಾಣಬೇಕು ಅಂದ್ರೆ ಗುರುವಿನ ಕರುಣೆಯಾಗಬೇಕು. ಸುಮ್ಮನೆ ಬಜಾರ್ದೊಳಗ ಮಾರ್ಕೆಟಿನೊಳಗೆ ಸಿಗುವ ಲಿಂಗ ತಗೊಂಡು ಕೊಳ್ಳಾಗ ಹಾಕೊಳ್ಳೋದು ಬೇರೆ, ಗುರುವಿನ ಮೂಲಕ ಸಂಸ್ಕಾರದ ಅರಿವನ್ನು ಪಡೆಯೋದು ಬೇರೆ. ಗುರುವಿನ ಮೂಲಕ ಅನುಗ್ರಹ ಆಗಿ ಲಿಂಗಂತು ಅಂದ್ರ ಅದ ಶಕ್ತಿನೇ ಬಹಳ ದೊಡ್ಡದು, ಬಹಳ ದೊಡ್ಡದು. ನೋಡಿ, ನೀನೇ ಒಂದು ಮಾತು ಹೇಳಿದೆ ಸಜ್ಜಲಗುಡ್ಡದ ಅಮ್ಮನ ಬಗ್ಗೆ. ಆ ತಾಯಿಯೂ ಕೂಡ ಗುರುವಿನಿಂದ ದೀಕ್ಷೆ ಪಡ್ಕೊಂಡು ಕುರುಬುರಿ ಹೆಣ್ಮಗಳು. ಲಿಂಗ ಶಕ್ತಿಯ ಯೋಗ ಶಕ್ತಿ ಎಷ್ಟು ಬೆಳೆದಿತ್ತು ಅವುಗಾದ್ರ ತಾಯಿ ಬಂದವರಿಗೇನು ಚೀಟ್ ಕಟ್ತಿದ್ದಿಲ್ಲ, ಚಿಪ್ಪಾಟಿ ಕಟ್ತಿದ್ದಿಲ್ಲ, ಎಂತ ಕಟ್ತಿದ್ದಿಲ್ಲ, ದಾರ ಮಂತ್ರಿಸಿಕೊಡ್ತಿದ್ದಿಲ್ಲ. ಎದುರಿಗೆ ಬಂದು ಭಕ್ತರು ಯಾವ ಭಾವನೆ ಇಟ್ಕೊಂಡು ಬರ್ತಿದ್ರು ಅವರ ಅಂತರಂಗದ ಭಾವವನ್ನ ಅರ್ಥ ಮಾಡಿಕೊಂಡು ಅವರವರ ಭಾವಕ್ಕೆ ಅವರವರ ಭಕ್ತಿ ಗುರುವಿನ ಮೇಲೆ ಭಾವನ್ನ ಹಾಕಿ, ಅಪ್ಪ ನಮ್ಮಪ್ಪ ಗುರುವಿನ ಗುರು ಬಹಳ ದೊಡ್ಡವದಾನ, ಅಪ್ಪ ಚಲೋ ಮಾಡ್ತಾನಂತ ಆಶೀರ್ವಾದ ಕೊಡ್ತಿದ್ಲು ಅವ್ವ. ಎಲ್ಲರಿಗೂ ಅದು ಅನುಗ್ರಹ ಆಗುತ್ತಿತ್ತು. ಆ ತಾಯಿಯ ಬದುಕಿನೊಳಗೊಂದು ಪ್ರಸಂಗ ಬರ್ತದ. ಎಲ್ಲರೂ ಹಂಪಿ ಜಾತ್ರೆ ನೋಡಾಕ್ತಿರ್ತಾರೆ. ನೂರಾರು ಚಕ್ಕಡಿ ಕಟ್ಕೊಂಡು ಭಕ್ತರೆಲ್ಲ ಸೇರಿ. ಅವಾಗಿನ್ನೂ ಅವ್ವ ಕಬಳಿಯಾಳಕ್ಕೆ ಬಂದಿರಲಿಲ್ಲ, ಸಜಲಗುಡ್ಡಕ್ಕೆ ಬಂದಿರಲಿಲ್ಲ. ಗುರುವಿನ ಮಠದೊಳಗ ಗುರುವಿನ ಅಂಗಳದ ಕಸ ಬಳಕೋತ ಸೇವಾ ಮಾಡ್ತಿದ್ಲು. ಸೇವಾ ಪರಮೋಧಮ ಅಂತ ಹೇಳ್ಯಾರ. ಗುರುವಿನ ಅಂತಂಗದ ಕ್ರಿಯಾ ಚೈತನ್ಯದ ಶಕ್ತಿ ಶಿಷ್ಯನಲ್ಲಿ ಅದು ಶಕ್ತಿಪಾತವಾಗಿ ಅನುಗ್ರಹ ಆಗಬೇಕು ಅಂದ್ರ ಗುರುವನ್ನ ನಂಬಿ ಬಹಳ ಅಪರೂಪವಾದ ಭಾವದಿಂದ ಸೇವಾ ಮಾಡಬೇಕಾಗುತ್ತದೆ. ಸೇವೆ ಇಲ್ಲದೆ ಅನುಗ್ರಹ ಎಂದೂ ಸಾಧ್ಯ ಇಲ್ಲ, ಎಂದೂ ಸಾಧ್ಯ ಇಲ್ಲ.
ಸೇವೆಯೊಳಗ ಶಕ್ತಿ ಅದ, ಸೇವೆಯೊಳಗ ಮುಕ್ತಿ ಅದ. ಇಲ್ಲಿ ಎಷ್ಟೋ ಜನ ನಾನು ನಿತ್ಯ ನೋಡ್ತೇನೆ, ಈ ವೇದಿಕೆ ತಯಾರು ಮಾಡ್ತಾರೆ, ಇದನ್ನು ಕಸ ಬಳದು ಸ್ವಚ್ಛ ಮಾಡ್ತಾರೆ, ಚಂದ ಕುರ್ಚಿ ಹಾಕ್ತಾರ, ಇಲ್ಲಿ ಮೈಕಿನ ವ್ಯವಸ್ಥೆ ಮಾಡ್ತಾರ, ನಾವು ಬರುವುದನ್ನು ಕಾಯ್ಕೋತಾ ಕೂಡ್ತಾರ. ಇಷ್ಟೆಲ್ಲ ಸೇವಾ ಮಾಡಿ ನಾವೇನೋ ಮಾಡಿಲ್ಲ ಅಂತ ತಿಳ್ಕೊಂಡು ಎಲ್ಲೋ ಸೈಡಿಗೆ ಕೂತ್ಕೊಂಡು ಈ ಕಾರ್ಯಕ್ರಮ ಮುಗಿದ ಮೇಲೆ ಮತ್ತೆ ಎಲ್ಲ ತೆಗೆದ ತಮ್ಮ ಸೇವಾ ಮುಗಿಸಿ ಹೋಗ್ತಾರಲ್ಲ, ಅವರ ಕೆಲಸ ನಮಗಿಂತಲೂ ಶ್ರೇಷ್ಠವಾಗಿರುವಂತಹದ್ದು, ನಮಗಿಂತಲೂ ಶ್ರೇಷ್ಠವಾಗಿರುವಂತಹದ್ದು. ಬಹಳ ದೊಡ್ಡ ಪುಣ್ಯ ಐತ್ರಿ. ಅವಕಾಶ ಸಿಕ್ಕಾಗ ಮನುಷ್ಯ ಸೇವಾ ಜೀವಿ ಆಗಬೇಕು, ಸೇವಾ ಭಾವನೆ ಬರಬೇಕು. ಏನು ಸಿಗ್ತದ ಅವಕಾಶ ಸೇವಾ ಮಾಡಬೇಕು. ಇವತ್ತು ಪಾಂಡಿಚೇರಿಗೆ ನೀವು ಹೋದ್ರೆ, 3 ಬಾರಿ ನಾನು ಹೋಗಿ ಬಂದಿದ್ದೇನೆ. ಪಾಂಡಿಚೇರಿಯೊಳಗಿರುವಂತ ಅರವಿಂದರ ಆಶ್ರಮ, ಅವರ ಸಮಾಧಿ ಅದ. ಅಲ್ಲೆಲ್ಲ ಬಹಳ ಚಂದ ಬಿಳಿ ಬಟ್ಟೆಗಳನ್ನು ಹಾಸಿರ್ತಾರೆ, ಬೆಲ್ಟ್ಗಳನ್ನ. ಎಲ್ಲಾ ಕಡೆ ಸೈಲೆಂಟ್ ಸೈಲೆಂಟ್ ಸೈಲೆಂಟ್, ಶಾಂತಿ 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 ಅಂತ ಬರೆದಿದ್ದಾರೆ. ಅಲ್ಲಿ ಒಳಗೆ ಹೋದ ಗಂಟಿ ಇಲ್ಲ, ಜಾಗಟಿ ಇಲ್ಲ, ಶಂಕ ಇಲ್ಲ, ನಗಾರಿ ಇಲ್ಲ, ನೌಬತ್ತಿಲ್ಲ, ಗಲಾಟೆ ಅನ್ನೋದಿಲ್ಲ. ಅಲ್ಲಿ ಒಳಗಡೆ ಪ್ರವೇಶ ಆದರೂ ಸಾಕು, ಹೋದಂತ ಪ್ರತಿ ಮನುಷ್ಯನಿಗೂ ಕೂಡ ಶಾಂತಿ 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 ಇದು ಅನುಭವ ಆಗ್ತದೆ. ಸುಮ್ಮ ಹೋಗೋದು, ಸುಮ್ಮ ಕೂಡೋದು, ಸುಮ್ಮ ಕೂತ್ರ ಸಾಕು. ಸುಮ್ಮ ಕೂಡೋದು ತಪಸ್ಸದ. ಚಿತ್ತವೃತ್ತಿಯನ್ನು ನಿಲ್ಲಿಸಿ ತನ್ನೊಳಗ ತಾನು ಬೆರೆಯುತ್ತದ್ದೇ ಆಧ್ಯಾತ್ಮದ ನಿಜವಾದ ಅರಿವದ. ಅದಕ್ಕೆ ನಮ್ಮಲ್ಲಿ ಶರಣರು ಪ್ರಾಣಲಿಂಗ ಪೂಜೆ, ಭಾವಲಿಂಗ ಪೂಜೆ ಅಂತ ಕರೆದಾರ. ಹಂಗ ನಡೀತಾವಲ್ಲೆಲ್ಲ. ಯಾಕೆ ಹೇಳ್ತೀನಿ ಅಂದ್ರ, ಅಲ್ಲಿ ಇವತ್ತು ಅಮೇರಿಕಾದಿಂದ, ಜರ್ಮನ್, ಜಪಾನ್, ಇಂಗ್ಲೆಂಡ್, ರಷ್ಯಾ, ಬೇರೆ ಬೇರೆ ರಾಷ್ಟ್ರಗಳಿಂದ ಆ ಆಶ್ರಮಕ್ಕೆ ಪತ್ರ ಬರೀತಾರ. ದೊಡ್ಡ ದೊಡ್ಡ ಉದ್ಯೋಗದೊಳಿದ್ದವರು, ಡಾಕ್ಟರ್ಸು, ಲಾಯರ್ಸು, ಜಡ್ಜ್ಗಳು ಏನಂತ ಪತ್ರ ಬರೀತಾರಂದ್ರ, ಐ ವಾಂಟ್ ಸರ್ವೀಸ್. ನನಗೊಂದು ನಿಮ್ಮ ಆಶ್ರಮದೊಳಗೆ ಸರ್ವೀಸ್ ಕೊಡ್ರಿ, ಸೇವಾ ಕೊಡ್ರಿ. ಕಸ ಬಳಿಯೋದಿರ್ಬೋದು, ಮುಸುರಿ ತೊಳೆಯೋದಿರ್ಬೋದು, ಊಟ ಮಾಡಿದ ತಟ್ಟೆಗಳನ್ನು ಎತ್ತಿಡೋದಿರ್ಬೋದು, ಬಂದವರಿಗೆ ಆತಿಥ್ಯ ಮಾಡುವ ಸೇವೆ ಇರ್ಬೋದು, ಕೊಡಿ. ನಿಮ್ಮ ಆಶ್ರಮದೊಳಗೆ ಸೇವಾ ಮಾಡಿದ್ರೆ ನಮಗೊಂದಿಷ್ಟು ಪುಣ್ಯ ಸಿಗ್ತದಂತ ಇವತ್ತಿಗೂ ಎವ್ರಿ ಡೇ ವಿದೇಶದವರು ಪಾಂಡಿಚೇರಿ ಆಶ್ರಮದೊಳಗೆ ಸೇವಾ ಮಾಡ್ತಾರ. ನಾನು ಸ್ವತಃ ನೋಡಿದ ಅನುಭವ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇವತ್ತು ಈ ಪುಣ್ಯ ಪರಿಸರದೊಳಗೆ ಎಷ್ಟೋ ಜನ ಸೇವಾ ಮಾಡ್ತಾರಿ. ಎಷ್ಟು ಜನ ಕರ್ಮಿಗಳು ಬಂದು ಇದನ್ನು ಸ್ವಚ್ಛ ಮಾಡ್ತಾರ, ಹಸನ ಮಾಡ್ತಾರ, ಪವಿತ್ರಗೊಳ್ತಾರ. ಬಂದೆಲ್ಲ ನಾವು ಭಕ್ತಿಯ ಪರಾಕಾಷ್ಠೆಯೊಳಗ ಏನೋ ಕೈಯಾಗ ತಗೋತೀವಿ, ಹಾಳಿ ಏನೇನೋ ತಿತ್ತೀವಿ, ಯಾರ ಉಂಡಿ ಮಾಡಿ ಎಲ್ಲರ ಒಗೆದು ಹೋಗ್ತೀವಿ. ಆದ್ರೆ ಅದನ್ನು ಸ್ವಚ್ಛ ಮಾಡೋರು ಎಷ್ಟು ಜನ ಆದಾರ. ಅಂದಲ್ಲೇ ಕ್ಷೇತ್ರ ಸ್ವಚ್ಛ ಉಳಿತದ. ಅವ್ರ ಸೇವೆ ಸಾಮಾನ್ಯ ಅಲ್ಲ, ನಿಜವಾಗಲೂ ಶರಣರ ಅನುಗ್ರಹ ಅಂತವರಿಗೆ ಆಗೋದು. ಅಂತವರಿಗೆ ಸೇವಾ ದೊಡ್ಡದದ. ಹಂಗ ಗುರುವಿನ ಸೇವಾ ಬಹಳ ದೊಡ್ಡದದ. ಸಜ್ಜಲಗುಡ್ಡದ ಅವ್ವ ಕಸ ಬಳಕೋತ ಜೀವನ ಮಾಡುವಾಗ ಎಲ್ಲರೂ ಹಂಪಿ ಜಾತ್ರೆಗೆ ತಯಾರಾಗ್ಯಾರ. ಗುರುಗಳ ಬಳಿಗೆ ಬಂದು ಕೇಳಿದ್ರಂತ, ಯಪ್ಪ ಅವನ್ನು ಕೂಡ ನಮ್ ಕೂಡ ಚಕಡ್ಯಾಗ ಬಂಡ್ಯಾಗ ಹಂಪಿ ಜಾತ್ರೆಗೆ ಕರ್ಕೊಂಡು ಹೋಗಿ ಬರ್ತೀವಿ, ನಾವು ಕಳಿಸಿದ್ರೆ ಚಲೋ ಆಗ್ತದೆ. ಹಂಗಾರ ಅಕ್ಕಿನ ಕೇಳ್ರಿಪ್ಪ ಅಂದ್ರು ಗುರುಗಳು. ಸಜ್ಜಲಗುಡ್ಡದ ಅವ್ವನ ಬಳಿಗೆ ಬಂದು ಎಲ್ಲರೂ ಕೂಡಿ ಕೇಳಿದ್ರು, ಇಲ್ರಿಪ್ಪ ನನಗ ಗುರುವಿನ ಪಾದವೇ ನಿಜವಾದ ಯಾತ್ರೆ ಯಾವುದು ಬೇಡ ಅಂತೂ ಆ ತಾಯಿ ಬಹಳ ಒತ್ತಾಯ ಮಾಡಿದ್ರು. ಯಪ್ಪ ಹೆಂಗ ಮಾಡ್ಲಿ ನೋಡವ, ಅವರೆಲ್ಲ ಕರೀತಾರ, ಮತ್ತು ಹೋಗಂಗಿದ್ರು ಹೋಗಿ ಬಾ ಅಂದ್ರು ಗುರುಗಳು. ಬಾ ಚಲೋ ಇರ್ತದ ಗುರು ಶಿಷ್ಯ ಸಂಬಂಧ. ಅದನ್ನು ಅನುಭವಿಸಿದಾಗೆ ಗೊತ್ತಾಗ್ತದೆ, ಎಲ್ಲರಿಗೂ ಗೊತ್ತಾಗಲ್ಲ. ಅದು ಕರುಣೆ, ಅದು ಗುರುವಿನ ಕರುಣೆ. ಗುರುವಿನ 10 ಲಕ್ಷಣಗಳಲ್ಲಿ ಮೊದಲನೆಯ ಲಕ್ಷಣವೇ ಕರುಣಾ ಗುಣ. ದಶಲಕ್ಷಣಗಳನ್ನು ಹೇಳ್ತಾರ ನಿಜಗುಣ ಶಿವಯೋಗಿಗಳು. ಕರುಣೆ, ಸತ್ತಲೆ, ಶಾಸ್ತ್ರ ಪರಿಣತೆ, ಸುಮುಖತ್ವ, ಇವನ್ನೆಲ್ಲ ಹೇಳ್ಕೋತ ಹೋಗ್ತಾರೆ. ಅದರೊಳಗೆ ಮೊದಲನೇ ಗುಣ ಕರುಣೆ. ಕರುಣೆಯ ಮೂಲಕ ಗುರು ಅನುಗ್ರಹವನ್ನ ಮಾಡ್ತಾನ.
ಕಲಕೇರಿಗಳಾರಾಧ್ಯರು ಶರಣಬಸವನಿಗೆ ಮಾಡಿರುವ ಅನುಗ್ರಹವೇ ಅಂತದ್ದು. ಅದು ಪರಮ ಶ್ರೇಷ್ಠವಾದ ಅನುಗ್ರಹ. ಎಂಥ ಗುರು ಶಿಷ್ಯರು. ಇತಿಹಾಸದೊಳಗ ನೀವೆಲ್ಲ ಗಮನಿಸಬೇಕು. ಬಹಳಷ್ಟು ಶರಣರ ಸಂತರ ಮಹಾತ್ಮರ ಗದ್ದಿಗೆಗಳನ್ನು ನೋಡಿರಿ, ಕ್ಷೇತ್ರಗಳನ್ನು ನೋಡಿರಿ, ಒಂದ ಮುಖದ ಮೂರ್ತಿ ಇರೋದನ್ನ ನೋಡಿರಿ. ಆದ್ರೆ ಇಡೀ ವಿಶ್ವದೊಳಗ, ಭಾರತದ ಧಾರ್ಮಿಕ ಇತಿಹಾಸದೊಳಗ, ಕನ್ನಡ ನಾಡಿನ ಇತಿಹಾಸದೊಳಗ ಇವತ್ತು ಜೋಡು ಮುಖಗಳ ಮೂರ್ತಿ ಇರುವಂತ ಒಂದು ವಿಶಿಷ್ಟವಾದ ಮೂರ್ತಿ ಎಲ್ಲಿಯಾದರೂ ಐತೇನು ಪ್ರಶ್ನೆ ಮಾಡಿದ್ರೆ ಅದು ಕೈಲಾಸವಾಗಿರುವಂತ ಕಲಬುರಗಿಯ ಚರಣಪ್ಪನ ದೇಗುಲದೊಳಗ ಆ ಮೂರ್ತಿಯನ್ನು ನಾವು ಕಾಣ್ತೀವಿ. ಒಂದು ಗುರುವಿನ ಮೂರ್ತಿ, ಒಂದು ಶಿಷ್ಯನ ಮೂರ್ತಿ, ಮರುಳಾರದ್ದು ಶರಣಬಸಪ್ಪನ. ಇಬ್ರು ನಾವು ಬೇರೆ ಬೇರೆ ಅಲ್ಲ, ಮುಖ ಎರಡದಾವ, ಬಾಯಿ ಒಂದ ಏನ್ರಿ? ಎರಡದಾವ, ಬಾಡಿ ಒಂದದ. ಗುರು ಶಿಷ್ಯ ಯಾರಾಗಿ ಕಾಣಬಹುದು, ಆದ್ರೆ ಸತ್ಯ ಏನು ಅಂದ್ರೆ ಶರಣರು ಹೇಳುವಂತೆ ಜ್ಯೋತಿ ಮುಟ್ಟಿದ ಬತ್ತಿಗಳೆಲ್ಲ ಜ್ಯೋತಿ ಅಪ್ಪವಯ್ಯ ಅನ್ನುವಂತ ರೀತಿಯೊಳಗ ಗುರು ಮುಟ್ಟಿ ಮಹಾದಾಸೋಹದ ಗುರುವಾಗಿರುವಂತವರು ಶರಣಬಸಪ್ಪನವರು. ಶರಣಬಸಪ್ಪನವರು ಅಲ್ಲಿ ಶರಣಂದ್ರೆ ಸಾಕು, ಏನೆಲ್ಲ ಸಿಗ್ತದ, ಏನೆಲ್ಲ ಸಿಗ್ತದ. ಎಲ್ಲೆಲ್ಲಿ ಅವರು ಇರ್ತಾರ, ಏನು ಭಕ್ತಿಯನ್ನ ಅರ್ಪಣೆ ಮಾಡ್ತಾರ, ಬೇಡ್ಕೊಂಡು ಹೋಗ್ತಾರ. ನಿನ್ನೆ ಒಬ್ಬ ಪ್ರೊಫೆಸರ್ ಬಂದಿದ್ರು ನನ್ನನ್ನು ಭೇಟಿ ಆಗಲಿಕ್ಕೆ ಮ್ಯಾಲೆ. ಅವರು ಒಂದು ಮಾತು ಹೇಳಿದ್ರು, ಯಪ್ಪ ಮದುವೆಯಾಗಿ 12 ವರ್ಷ ಆಗಿತ್ತು, ಮಕ್ಕಳೇ ಆಗಿರ್ಲಿಲ್ಲ, ಸಂತಾನದ ಭಾಗ್ಯವೇ ಆಗಿರ್ಲಿಲ್ಲ. ಆದ್ರೆ ಅಪ್ಪನ ಶಕ್ತಿ ಎಷ್ಟು ದೊಡ್ಡದ ಅಂದ್ರ, ಹಿರಿಯರ ಮನ್ನ ಕೇಳಿ ನಾವು ಸತಿಪತಿಗಳು ಒಂದಾಗಿ ಬಂದು ಅಪ್ಪನ ಬಳಿಯೊಳಗೆ ದೀರ್ಘದಂಡ ನಮಸ್ಕಾರವನ್ನ ಮಾಡಿ ಭಕ್ತಿ ಭಾವದ ಪ್ರಾರ್ಥನೆಯನ್ನ ಮಾಡಿಕೊಂಡು ಹೋದ್ವಿ. ಅಪ್ಪ ನಮಗೆ ಅನುಗ್ರಹ ಮಾಡಿದ 13ನೇ ವರ್ಷಕ್ಕ ನಾವು ಗಂಡು ಸಂತಾನದ ಭಾಗ್ಯವನ್ನು ಪಡೆದಿವಿ ಅಂತ ಒಬ್ಬ ಪ್ರೊಫೆಸರ್ ಹೇಳ್ತಾರಂದ. ಶರಣಪ್ಪನ ಶಕ್ತಿ ಒಂದಿಗೂ ಉಂಟು, ಇಂದಿಗೂ ಉಂಟು, ಎಂದೆಂದಿಗೂ ಇರ್ತದೆ. ನಂಬಿದವರ ಪಾಲಿನ ನಂದಾದೀಪ ನಮ್ಮಪ್ಪ ಶರಣಪ್ಪ. ನೋಡಿ, ಕಾರಣ ಗುರುವಿನ ಮೇಲೆ ಇಟ್ಟ ಶ್ರದ್ಧಾ. ಆ ಶ್ರದ್ಧೆ ಇವತ್ತು ಸಂಸ್ಥಾನದೊಳಗೆ ನಡೆದ. ಶ್ರಾವಣ ಮಾಸದೊಳಗ ಗುರುವಿನ ಪಾದ ಪೂಜೆ ಆಗ್ತದ, ಕ್ರಿಯಾ ಪಾದೋದಕ ಆಗ್ತದ. ಪಾದೋದಕವನ್ನ ಈ ಪರಂಪರೆಯ ವಾರಸುದಾರ ಸ್ವೀಕಾರ ಮಾಡ್ತಾರ. ಗುರುವನ್ನ ಮುಂದಿಟ್ಟುಕೊಂಡು ಅಪ್ಪನ ಅರ್ಚನೆ, ಪೂಜನೆ, ಅನುಸಂಧಾನ, ದಾಸೋಹ ನಡೆದ. ಅಂದು ಮಾಡಿದ ಪರಂಪರೆ ಇಂದಿಗೂ ನಡೆದಂದ್ರ ಶರಣನ ಸತ್ಯಶುದ್ಧವಾದ ಭಾವದ ಶಕ್ತಿ ಎಷ್ಟು ದೊಡ್ಡದದ ಅನ್ನುವುದನ್ನ ನಾವು ವಿಚಾರ ಮಾಡಬೇಕು. ಅವ್ವ ನಾವಲ್ಲೇ ಅಂದ್ರ ಗುಡುದುವಿನ ಮುತ್ಯ ಅವರು ಗುರುಗಳು ಹೇಳಿದ್ರು, ಏನವಾ ಕರೀತಾರ ಹೋಗಿ ಬಾ. ಚಕ್ಕಡ್ಯಾಗ ಕೂತ್ಕೊಂಡು ನಕಾರ ದಿನ ಬಂಡಿಯೊಳಗ ಹಂಪಿ ಮುಟ್ಟಿದ್ರು. ಹಂಪಿ ಉಪಾಕ್ಷೇಶ್ವರನ ಜಾತ್ರೆ ಮತ್ತು ಲೌಕಿಕರು ಚಕ್ಕಡ್ಯಾಗ, ನೂರಾರು ಚಕ್ಕಡ್ಯಾಗ ಹೋದ ಜನ ಜಾತ್ರೆ ಅಂದ್ರೇನು? ಅಂಗಡಿ ನೋಡಿದೆ, ಬೆಂಡು ಬೆತ್ತಾಸ್ ತೊಂಡೆ, ಪುಗ್ಗಿ ತಿಂದೆ, ಜಿಲೇಬಿ ತಿಂದೆ, ಇದ ಜಾತಿ ನಮ್ಮದು. ಇನ್ನು ಅವುಗಳಿದ್ರು ಬಾಂಡೆ ಎಲ್ಲಿ ಚಲೋ ಅದಾವ, ಸಣ್ಣ ಬಾಂಡೆ ಯಾವದಾವ, ದೊಡ್ಡ ಬಾಂಡೆ ಯಾವದಾವ, ಯಾವ್ದು ತೊಂಡ್ರೆ ಯಾವ್ದು ಅನುಕೂಲ. ಇವ್ರ ಜಾತಿ ಬೇರೆ, ಈ ಕಂಪನಿ ಜಾತ್ರೆ ಬೇರೆ. ಹಿಂಗ ಜಾತಿ ಮಾಡಕ್ಕೆ ಎಲ್ಲರೂ ಹೊಂಟ್ರು. ನಡೆಯವ ಹೋಗೋಣ ಅಂದ್ರ ಅವ್ವ ಅಂದ್ಲತ್ತ, ನಾ ಅಲ್ಲಿ ಬರೋದಿಲ್ಲ, ನೀವು ಹೋಗಿ ಬೈ, ನೀವು ಬರೋತನ ಇಲ್ಲೇ ಇರ್ತೀನಿ ಅಂತ ತಕೊಂಡು ತುಂಗಾಭದ್ರ ನದಿಯ ತಟಾಕದ ದಡದೊಳಗೆ ಕೂತ್ಕೊಂಡು ಸ್ನಾನ ಮಾಡಿ ಹಣೆ ತುಂಬ ಶ್ರೀಭೂತಿಯನ್ನ ಧರಿಸ್ಕೊಂಡು ಗುರುಗಳು ಕೊಟ್ಟಿರುವಂತ ಕರಸ್ಥಳದ ಜ್ಯೋತಿಯಾಗಿರುವಂತ ಇಷ್ಟಲಿಂಗವನ್ನು ಹಿಡ್ಕೊಂಡು ನಮ್ಮವ್ವ ಲಿಂಗ ನೋಡ್ಕೋತ ಕೂತ್ಕೊಂಡು ಆನಂದ ಪಡ್ತಾಳ, ಸಂತೋಷ ಪಡ್ತಾಳ. ರಾತ್ರಿ 12 ತಾಸು ಕಳೆದಿದ್ದು ಸಹಿತ ಅವಾಗ ಗೊತ್ತಾಗಿರಂಗಿಲ್ಲ. ಅನ್ನ ಲಿಂಗ ಯೋಗದೊಳಗ ಸಾಧನೆ ಮಾಡಾಳ. ಬೆಳಗಾಗ್ತದ, ಇವರೆಲ್ಲ ಜಾತ್ರೆ ಮುಗಿಸ್ಕೊಂಡು ಬಂದು ಚಕ್ಕಡಿ ಕೊಳ್ಳ ಕಟ್ಟಿದ್ರು. ನಡೆಯವ ಹೋಗೋಣ ನಡೀರಿ ಅಂತ
ಆಕಿ ಜಾತ್ರೆನೇ ಬೇರೆ, ಇವ್ರ ಜಾತ್ರೆನೇ ಬೇರೆ. ಈ ಜಾತ್ರೆ ಮಾಡಿದ್ವಲ್ಲ ಸುಡುಗಡಿಗೆ ಹೋಗ್ಯಾವ, ಆ ಜಾತ್ರೆ ಮಾಡಿದಕ್ಕೆ ಇತಿಹಾಸದಾಗ ಉಳ್ದ. ಇಟ್ಟ ವ್ಯತ್ಯಾಸ ಅದು. ಇವು ಬೆಂಡ ಬೆತ್ತ ಪುಗ್ಗಿ ಜಿಲೇಬಿ ತಿಂದು ಏನ್ರ ಪ್ರಾಣದಾಗ ಬಂದಾವೆ, ಹೋದ್ವು ಇವು. ಅವ್ವ ಉಳ್ದಾಳ ನೋಡ್ರಿ. ನಮ್ಮಂಥವ್ರು ಈಗೂ ನೆನೆಸ್ಕೊಂಡು ಆ ತಾಯಿ ಬಗ್ಗೆ ಎರಡು ಮಾತು ಹೇಳ್ತೀವಿ ಅಂದ್ರೆ ಎಷ್ಟು ಅದ್ಭುತ ಸಾಧನ ಮಾಡಿದ್ರು ನಮ್ಮವರು. ಎಲ್ಲ ಜಾತ್ರೆ ಮುಗಿಸ್ಕೊಂಡು ತಿರುಗಿ ಗುಡದೂರಿಗೆ ಬಂದ ಮೇಲೆ ಲಿಂಗ ಕೊಟ್ಟಿರುವಂತ ಗುರುಗಳು ದೊಡ್ಡ ಬಸವಾರ್ಯರು ಏನವ್ವ ತಂಗಿ ಹೆಂಗಿತ್ತು ಜಾತ್ರೆ ಅಂತ ಕೇಳಿದ್ರಂತ. ಕೇಳಿದಾಗ ಸಜ್ಜಲಗುಡ್ಡದವು ಹೇಳಿದ್ಲಂತ, ಯಪ್ಪ ಜಾತ್ರೆ ತುಂಬ ನಿನ್ನ ಪಾದವೇ ಕಂಡುವೆ ವಿನಃ ನನಗೇನೋ ಕಂಡಿಲ್ಲ. ಹೆಂಗ ಕಂಡಿರಬೇಕು, ಏನು ಅನುಭವಿಸಿರಬೇಕು. ಅದಕ್ಕಾಗಿನೇ ಗುರುವಿನ ಒಲವಿಲ್ಲದಿರೆ ದೊರೆಯಲರಿಯದು ಸಮ್ಯಕ್ ಜ್ಞಾನ. ಅದು ಗುರುವಿನ ಮೂಲಕವೇ ಪಡ್ಕೋಬೇಕು. ಅಂತ ಲಿಂಗ ಸಂಸ್ಕಾರದ ಅರಿವನ್ನ ಪಡೆದುಕೊಂಡಿರುವಂತ ಶರಣಬಸಪ್ಪನವರಿಗೆ ಅಷ್ಟಾವರಣದ ಅರಿವಿನ ಉಪದೇಶವನ್ನ ಮಾಡಿದರು ತಮ್ಮ ಗುರುಗಳು. ಅದನ್ನೇ ಅಕ್ಕ ಹೇಳ್ತಾಳೆ, ಗುರುವಿನ ಕರುಣದಿಂದ ಲಿಂಗವ ಕಂಡೆ. ನೋಡಿ, ಅದು ಕರುಣೆಯಿಂದ ಕಾಣ್ತದ. ಗುರು ನಿಜವಾಗಲೂ ಕರುಣಾಮಯಿ ಅದಾನ. ಈ ಲಿಂಗದ ಅರಿವಿನ ಬೆಳಕು ನಮ್ಮ ಅಂಗಕ್ಕ ಅದು ಬೆಳಗಾಗಬೇಕು ಅಂದ್ರ ಅವನ ಕೃಪಾದೃಷ್ಟಿ ಕರುಣಾದೃಷ್ಟಿ ನಮ್ಮ ಮೇಲೆ ಬೀಳಬೇಕು. ಗುರು ಅನುಗ್ರಹಿಸಿದ ಸಾಕು. ಗುರು ತೋರಿಸರಲ್ಲದೆ ಕಾಣಿಸದಣ್ಣ, ಸಾರೆ ಚೆಲ್ಲದ ಮುಕುತಿ ಮುಕುತಿ, ಸಾರೆ ಚೆಲ್ಲದ ಮುಕುತಿ, ಸಾರೆ ಚೆಲ್ಲದ ಮುಕುತಿ ಮುಕ್ತಿ, ಸಾರೆ ಚೆಲ್ಲದ ಮುಕುತಿ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ, ಸಾರೆ ಚೆಲ್ಲದ ಮುಕುತಿ ಮುಕುತಿ, ಸಾರೆ ಚೆಲ್ಲದ ಮುಕುತಿ. ವೇದದ ಮೊದಲಿನ ಮೂಲವಿದು, ವೇದ ಮೊದಲಿನ ಮೂಲವಿದು, ಮೇದಿನಿಯೊಳುತ್ತ ತುಂಬಿಹುದು, ಮೇದಿನಿಯೊಳುತ್ತ ತುಂಬಿಹುದು, ಹಾದಿ ಹಾದಿಗೆ ಬಿದ್ದಿಹುದು, ಹಾದಿ ಹಾದಿಗೆ ಬಿದ್ದಿಹುದು. ಗುರು ಸಾಧುರಿಗಲ್ಲದೆ ಕಾಣಿಸದಣ್ಣ, ಸಾರೆ ಚೆಲ್ಲದ ಮುಕುತಿ ಮುಕುತಿ, ಸಾರಿ ಚೆಲ್ಲದ ಮುಕುತಿ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ, ಸಾರೆ ಚೆಲ್ಲದ ಮುಕುತಿ ಮುಕುತಿ, ಸಾರಿ ಚೆಲ್ಲದ ಮುಕುತಿ. ಎತ್ತ ನೋಡೆ ಪರ ಬ್ರಹ್ಮವಿದು, ಎತ್ತ ನೋಡೆ ಪರ ಬ್ರಹ್ಮವಿದು, ಸುತ್ತಮುತ್ತಲು ಸುಳಿದಿರುವುದು, ಸುತ್ತಮುತ್ತಲು ಸುಳಿದಿರುವುದು, ಮತ್ತೆ ಮತ್ತೆ ಅದು ಕಾಂಬುವುದು, ಮತ್ತೆ ಮತ್ತೆ ಅದು ಕಾಂಬುವುದು. ಗುರು ಪುತ್ರರಿಗಲ್ಲದೆ ಕಾಣಿಸದಣ್ಣ, ಸಾರೆ ಚೆಲ್ಲದ ಮುಕುತಿ ಮುಕುತಿ, ಸಾರಿ ಚೆಲ್ಲದ ಮುಕುತಿ ಮುಕುತಿ, ಸಾರೆ ಚೆಲ್ಲದ ಮುಕುತಿ.
ಗುರು ತೋರಿಸದಲ್ಲದೆ ಕಾಣಿಸದಣ ಸಾರೆ ಚೆಲ್ಲದ ಮುಕುತಿ. ಹಿಂದೆ ನೋಡಲು ಬಂದಿಹುದು, ಹಿಂದೆ ನೋಡಲು ಬಂದಿಹುದು, ಮುಂದೆ ನೋಡಲು ನಿಲ್ದಿಹುದು, ಮುಂದೆ ನೋಡಲು ನಿಲ್ದಿಹುದು, ಸಂಧಿ ಸೌದಿಗೆ ಜಡಿದಿಹುದು, ಸಂಧಿ ಸೌದಿಗೆ ಜಡಿದಿಹುದು, ಆನಂದ ಗುಹೇಶ್ವರ ಆನಂದ ಗುಹೇಶ್ವರ ಲಿಂಗವಿದಣ್ಣ ಸಾರೆ ಚೆಲ್ಲದ ಮುಕ್ತಿ ಮುಕುತಿ, ಸಾರೆ ಚೆಲ್ಲದ ಮುಕುತಿ ಮುಕುತಿ, ಸಾರೆ ಚೆಲ್ಲದ ಮುಕುತಿ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೆ ಚೆಲ್ಲದ ಮುಕುತ್, ಸಾರೆ ಚೆಲ್ಲದ ಮುಕುತ್, ಸಾರೆ ಚೆಲ್ಲದ ಮುಕುತಿ. ಶಿವಸಂಭುಜೇ ನಮಃ ಪಾರ್ವತೀಶ್ವರ ಮಹಾದೇವ. ಶರಣ ಬಸವೇಶ್ವರ ಮಹಾರಾಜ್ ಕಿ ಮಹಾದಾಸೋ ಶರಣ ಬಸವೇಶ್ವರ ಮಹಾರಾಜ್ ಕಿ. ಅಲ್ಲ ಪ್ರಭುಗಳ ಅಪ್ಪಣೆಯನ್ನು ಕೊಟ್ಟ ತಮ್ಮ ಸ್ವರವಚನದೊಳಗ ಅವರ ಸ್ವರವಚನ ಇದು. ಆನಂದ ಗುಹೇಶ್ವರ ಲಿಂಗವನ್ನ ಕಾಣಬೇಕು ಅಂದ್ರ ಗುರುವಿನ ಕರುಣೆ ಆಗಬೇಕು ಅನ್ನುವಂತ ಮಾತನ್ನ ಅಲ್ಲವರು ಹೇಳುತ್ತಾರೆ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೆ ಚೆಲ್ಲ ಮುಕ್ತಿ. ಎಲ್ಲಾ ಕಡೆನೂ ಅದದು. ಆ ಪರಬ್ರಹ್ಮ ಸತ್ಯ ಎಲ್ಲಾ ಕಡೆನೂ ಕೂಡ ತುಂಬೇದ. ಹಾದಿ ಹಾದಿಯೊಳಗ, ಬೀದಿ ಬೀದಿಯೊಳಗ, ಸಂದು ಸಂದಿನೊಳಗ ತುಂಬೇದ. ಎಲ್ಲಿ ನೋಡಿದಲ್ಲಿ ತುಂಬೇದ. ಆ ತುಂಬಿದ ನಿಜ ಸತ್ಯವನ್ನ ತಿಳಿಯಬೇಕು ಅಂದ್ರ ಗುರುವಿನ ಕರುಣೆ ಆಗಬೇಕು. ಗುರುವಿನ ಕೃಪಾ ಇಲ್ಲ, ಸಾಧ್ಯ ಇಲ್ಲ ಅದು. ಅದನ್ನೇ ಅಕ್ಕ ಹೇಳ್ತಾಳೆ, ಗುರು ಕರುಣದಿಂದ ಲಿಂಗವ ಕಂಡೆ, ಗುರು ಕರುಣದಿಂದ ಜಂಗಮವ ಕಂಡೆ, ಗುರು ಕರುಣದಿಂದ ಅದೋದಕ ಪ್ರಸಾದವ ಕಂಡೆ, ಗುರು ಕರುಣದಿಂದ ಸಜ್ಜನ ಸದ್ಭಕ್ತರ ಗೋಷ್ಠಿಯ ಕಂಡೆ. ಇಡೀ ಅಷ್ಟಾವರಣದ ಜೀವನದ ಸಿದ್ಧಾಂತವನ್ನೇ ಅಕ್ಕ ಈ ಒಂದು ಅನುಭವದ ಮಾತಿನೊಳಗೆ ಹೇಳ್ತಾಳೆ. ಮೊದಲು ಅಷ್ಟಾವರಣದ ಅರಿವು ಅಂಗಾಗಿ ನಿನ್ನೊಳಗೆ ಬಳಕೆ ಆಗಬೇಕು ಅಂದ್ರೆ ಮೊದಲು ನೀನು ನಿನ್ನೊಳಗಿರುವ ಅಹಂಕಾರವನ್ನು ದೂರಿಟ್ಟು ಕೈಂಕರ್ಯ ಭಾವದಿಂದ ಗುರುವಿನ ಚರಣಕ್ಕೆ ಮೊದಲು ಅರ್ಪಿತ ಆಗು, ನಂತರ ಅನುಗ್ರಹ ಆಗುತ್ತದೆ. ಮೊದಲು ಗುರು ಹಂಗ ಗುರು ಹಿಂಗ ಅನ್ನೋದಕ್ಕಿಂತ ಇದನ್ನೆಲ್ಲ ತಲೆಯಿಂದ ತೆಗೆದು ಶಿಷ್ಯನಾಗುವವನು ಮೊದಲು ಶಿಷ್ಯನಾಗಿರಬೇಕು. ನೀನು ಶಿಷ್ಯನಾಗಿ ಇದ್ದಾಗ ಮಾತ್ರ ಗುರುವಿನ ಅನುಗ್ರಹ ಆಗಲಿಕ್ಕೆ ಸಾಧ್ಯ. ಇಲ್ಲ, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಅದಕ್ಕಾಗಿನೇ ಕಬೀರದಾಸರು ಒಂದು ಮಾತು ಹೇಳ್ಯಾರ, ಬಹಳ ಚಂದ ಹೇಳ್ಯಾರ. गुरु मिले लाख लाख, इस दुनिया में गुरु मिले लाख लाख, शिष्य मिले लाखों में एक, शिष्य मिले लाखों में एक. ಬಹಳ ಜನ ಸಿಗಬಹುದು ಗುರುಗಳು, ಆದ್ರೆ ಶಿಷ್ಯನಾಗುವ ಕ್ವಾಲಿಟಿ, ಆ ಶಿಷ್ಯತ್ವ ಎಲ್ಲಿಂದ ಪ್ರಾರಂಭ ಆಗದಂದ್ರ ವೃತ್ಯಾಚಾರದಿಂದ ಪ್ರಾರಂಭವಾಗ್ತದೆ, ಸದಾಚಾರದಿಂದ ಪ್ರಾರಂಭವಾಗ್ತದೆ, ಶಿವಾಚಾರದಿಂದ ಪ್ರಾರಂಭವಾಗ್ತದೆ. ಈ ಮೂರು ಅಂತರಂಗದೊಳಗ ತುಂಬಿದಾಗ ಲಿಂಗಾಕಾರದ ಕೃಪೆಯನ್ನ ಅರಿವುಳ್ಳ ಗುರು ನಮಗೆ ಮಾಡಿಕೊಡ್ತಾನ. ಆವಾಗ ನಿನ್ನೊಳಗ ಧರ್ಮದ ಗಣಾಚಾರ ಅದು ಬಗ್ಗೆ ಸಾಧ್ಯ ಆಗ್ತದೆ. ವಿಚಾರ ಮಾಡುವಂತ ಮಾತು. ಹಾಗಾಗಿ ಗುರು ಕರುಣೆಯನ್ನ
ಅತ್ಯಂತ ಹದುಳ ಭಾವದಿಂದ ಶರಣಬಸಪ್ಪ ಪಡ್ಕೊಳ್ಳುವುದರ ಮೂಲಕ ಬಾ ಗುರುದೇವ ಅಂತರಂಗದ ಚಿತ್ಕಳ ಚೈತನ್ಯವನ್ನ ಭಾವದಿಂದ ಮನಕ್ಕೆ, ಮನದಿಂದ ನೇತ್ರಕ್ಕೆ, ನೇತ್ರದಿಂದ ತೆಗೆದಿಷ್ಟ ಲಿಂಗವ ಕರಸ್ಥಲಕ್ಕೆ ಕೊಟ್ಟು ಈ ಲಿಂಗ ಸ್ವರೂಪನೇ ನೀನು ಅನ್ನುವಂತ ಅರಿವನ್ನ ನನ್ನೊಳಗೆ ನೀನು ಮಾಡಿಕೊಟ್ಟಿಯಪ್ಪ. ಈ ಅರಿವಿನ ಬೆಳಕಿನೊಳಗ ನಾನು ಲಿಂಗಾಂಗ ಸಾಮರಸ್ಯದ ಅನುಭೂತಿಯ ಆನಂದವನ್ನು ಅನುಭವಿಸ್ತೀನಿ ಅಂತ ಶರಣನಾದ ಅಪರೂಪದ ಶಿಷ್ಯ ಸದ್ಭಕ್ತಿಯಿಂದ ಗುರುವಿನ ಚರಣಕ್ಕ ನಮನವನ್ನು ಸಲ್ಲಿಸ್ತಾನೆ. ಇದು ಶಿಷ್ಯನೊಳಗೆ ಬರಬೇಕು. ಈ ಭಾವ ಗುರುವಿನ ಕರುಣೆ ಅದು ಹೆಂಗಿರ್ತದ ಅಂದ್ರೆ, ಸೊಮ್ಮ ನಿಮಗ ಲೌಕಿಕದ ಒಂದು ಉದಾಹರಣೆ ಕೊಡ್ತೀನಿ. ತಾಯಿ ನವಮಾಸ ಹೊತ್ತು ಮಗುಗೆ ಜನ್ಮ ಕೊಡ್ತಾಳೆ. ಮಗು ಸಾಗಿ ಅಂಬೆಗಾಲಿಟ್ಟು ಓಡಾಡುವಂಗಾಗ್ತದ. ಮುಂಜಾನೆ ಎದ್ದುಗಳು ಚಲೋ ನೀರು ಕಾಸಿ ಜಾನ್ಸನ್ ಬೇಬಿ ಸೋಪ್ ತಗೊಂಡು ಆ ಮೈಯೆಲ್ಲ ಚಂದ ಹಚ್ಚಿ ಮೆತ್ತನ ಬಟ್ಟಿ ತಗೊಂಡು ಅವ್ವ ಎಷ್ಟು ಪ್ರೀತಿ ಮಾಡ್ತಾಳ್ರಿ. ಅವನ ಪ್ರೀತಿ ಅದು ಸಾಧ್ಯ ಇಲ್ಲ ಯಾರಿಗೂ. ಮೆತ್ತನ ಬಟ್ಟಿ ತಗೊಂಡು ನನ್ನ ಮಗುವಿಗೂ ಏನೂ ತ್ರಾಸ ಆಗಬಾರದು ಅಂತ ಚಂದ ಒರೆಸೋ ಮುಂದೆ ಪ್ರೀತಿ ಮಾಡಿ ಲಟ ಲಟ ಮುದ್ಕೊಟ್ಟು ನನ್ನ ರಾಜ, ನನ್ನ ಬಂಗಾರ, ನನ್ನ ಕರಿಮಣಿ, ಕಟ್ಟಾಣಿ, ನಮ್ಮ ಮನಿ ಬೆಳಗು ನಂದಾದೀಪ, ಮುಂದೆ ಏನಾಕನೂ ಹೋಗ್ಲಿ ಅಂತಾಳಲ್ಲ, ದೊಡ್ಡ ಪುಣ್ಯ. ಇಟ್ಟೆಲ್ಲ ಮಾಡಿ ಬಟ್ಟಿಲಿ ಒರೆಸಿ ನನ್ನ ಮಗು ಚಂದ ಕಾಣಬೇಕು ಅಂತ ಘಮ 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 ಅನ್ನಗ ಪೌಡ್ರ ಸ್ನೋಹ ಎಲ್ಲ ಹಾಕಿ ಚಂದ ಬಟ್ಟಿ ತೊಡಿಸಿ ಹೆಂಗ ಕೆಳಗ ಬಿಟ್ಟ ಅಡಿಗೆಗೆ ತೊಡುತ್ತಾಳ ಅವ್ವ. ಅಂಬಿಗಾಲಿಟ್ಟು ಓಡಾಡುವಂತ ಕುಸಿದು ಹೆಂಗ ಅಂಬಿಗಾಲಿಟ್ಟು ಆಡ್ಕೋತ್ 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 ಒಳಮನಿಯಿಂದ ಪಡಸಾಲಿಗೆ ಬರ್ತದ, ಡೈನಿಂಗ್ ಹಾಲಿಗೆ ಬರ್ತದ. ಆ ಪಡಸಾಲಿ ದಾಟಿ ಹೆಂಗ ಹೊರಗೋ ಮುಂದೆ ಇದು ಇಲ್ಲೇ ಕುಂತದ ಅಪ್ಪ, ಇದು ಬ್ಯಾಪ್ ಕುಂತದ. ಕೈಯಾಗ ಒಂದು ಪೇಪರ್ ಹಿಡ್ಕೊಂಡದ, ವಿಶ್ವವಾಣಿ ಓದಕತ್ತ ಸುಮ್ ಕೂತದ. ಅದು ಮಗು ದಾಟಕತ್ತದ ನೋಡಿಲ್ಲಿದು. ಆ ಮಗು ಹೊಸ್ತಲ ದಾಟಿ ಅಂಬಿಗಾಲಿಟ್ಟು ಹೊರಗೆ ಬಂದು ಅಂಗಳದಾಗ ನೋಡ್ರಿ, ಮಕ್ಕಳು ಮಣ್ಣಿನ ಕೂಡ ಆಡ್ತಾವ. ಯಾಕಂದ್ರೆ ಮಣ್ಣಿನಿಂದ ಬಂದಾವ. ಮಣ್ಣು ಅಂದ್ರ ಪ್ರೀತಿ. ಎಟ್ಟೋಕ್ಳು ಮಣ್ಣು ತಿಂತಾವ, ಮಣ್ಣಾಗ ಆಡ್ತಾವ, ರಾಡಿ ಮಾಡ್ಕೊಳ್ತಾವ. ನೋಡ್ರಿ, ಚಂದ ತಿಳಿದ ವಯಸ್ಸಿಗೆ ಒಂದು ಟ್ರಿಮ್ ಆಗೋತನ ಮಣ್ಣಾಗ ಹುಡುಗರು ಜಿಗದಾತಾವ. ನೋಡ್ರಿ ನೀವು ಎಟ್ಟರೆ ನೀಟ್ ಮಾಡಿ ಕಳಿಸ್ರಿ. ಯಾಕಂದ್ರೆ ಬಂದಿದ್ದ ನಾವು ಮಣ್ಣಿನಿಂದ, ಅದು ಎಳಿತದ ನಮ್ಮನ್ನ. ಮಣ್ಣಿನಿಂದ ಬಂದ ಕಾಯ ಅದು ಮಣ್ಣಿನತ್ತನೇ ಸಾಗುತ್ತದೆ. ಅದು ಮಗು ಹೊರ ಬಂತು, ಅಂಗಳದಾಗ ಮಳೆಯಾಗಿತ್ತು, ಕೆಸರಾಗಿತ್ತು, ರಾಡಿ ಇತ್ತು, ಬಹಳ ಖುಷಿ ಅನಿಸ್ತು. ಅವ್ವರ ಚಂದ ಜಳಕ ಮಾಡಿ ಚಲೋ ಬಟ್ಟೆ ಹಾಕಿ ಮೈ ತುಂಬ ಏನೇನು ಹಚ್ಚಬೇಕು ಎಲ್ಲ ಹಚ್ಚಿ ಮಂದಿ ದೃಷ್ಟಿ ಬೀಳಬಾರ್ದು ಅಂತ ಒಂದು ಕಪ್ ಕಾಗಿ ಚುಕ್ಕಿ ಕೆನ್ನಿಗೆ ಹಚ್ಚಿ ಬಿಟ್ಟಾಳ. ಇದು ಬಂತು ಹೊರಗೆ ಬಂದ ಕೆಸರಾಗ ಆಡ್ತು ಅದನ್ನೆಲ್ಲ ತಗೋತು, ಕೈಲಿ ಬಡಿತು, ಕಾಲಿಲಿ ಒದಿತು, ಎಲ್ಲ ಚಂದ, ಭಾಳ ಆನಂದ. ಅದು ಸ್ವರ್ಗ ಸಿಕ್ಕಂಗಾಗಿರ್ತದೆ. ಹಂಗೆಲ್ಲ ಮಾಡಿದಾಗ ಅವೇನು ಮುಂಜಾನೆ ಹಾಲು ಕುಡಿಸಿದ್ಲು, ಒಂದಿಟ್ಟೇನೋ ಸಿರ್ಲೆಕ್ ಹಾಕಿದ್ಲು, ಅದೆಲ್ಲ ಹೊಟ್ಟೆಯಾಗಿತ್ತಲ್ಲ. ಅದು ಕರಗಿ ಆಟ ಆಡೋ ಮುಂದೆ ನಾವು ಅಂತೀವಿ ನೋಡ್ರಿ, 1 2 ಅಂತೀವಲ್ಲ, 1 2 ಎಲ್ಲ ಅಲ್ಲೇ ಆತು. ಏನ್ರಿ 1 2 ಎಲ್ಲ ಅದ್ರಾಗ ಆತು. ಮಣ್ಣು ಅದು ಎಲ್ಲ ಕೂಡಿ ಆ 1 2 ಎಲ್ಲ ಸೇರಿಸಿ ಅದನ್ನ ಮೈಗೆ ಚಂದ ಮಾಡ್ಕೋತಿದ್. ರಂಗ್ ಬಣ್ಣ ಅರಶಿಣ ಹಚ್ಚಿದಂಗ ಸಣ್ಣ ಮಕ್ಕಳು ಚಂದ ಮದುವೆಯಾಗ ಅರಶಿಣ ಹಚ್ಚಿದಂಗ ಆತು. ಮತ್ತು ಹೊಟ್ಟೆಂದೆಲ್ಲ ಖಾಲಿ ಆಗ್ಲು ಅವು ನೆನಪಾದ್ಲು, ಹಸು ಆಗ್ತಲ್ಲ ವೈ ಅಂತ ಹತ್ಕೋತ ಹೊಲಸು ಮಾಡಿಕೊಂಡು ಮತ್ತೆ ಅಂಬೆಗಾಲಿಟ್ಟು ಹಸ್ಲಿ ದಾಟಿ ಪಡಸಾಲಿಗೆ ಬಂತು. ಇವ ಹಿಡ್ಕೊಂಡ ಕುಂತಿದ್ದ ವಿಶ್ವವಾಣಿ ನಿರ್ವಾಣಿ ಹಿಡ್ಕೊಂಡ ಕುಂತಿದ್ದ. ಕಬ ಇದ್ದಿಲ್ಲ ಅವ್
2 ಪುಟ ತೆಗೆದಿದ್ದ, ನಡುವಿನ ಪುಟ ನೋಡಾಕ ಇದು ರೊಯ್ ಅಂತ ಬಂದ್ಗಳು ಹೇಂಗ ನೋಡಿದೆವು. ಹೊಲಸಾಗಿತ್ತು, ಕೆಸರಾಗಿತ್ತು, 1-2 ಮೈಗೆಲ್ಲ ಹತ್ತಿರ ಹಸೈ ಛೈ ಅಂದವು. ಎಂದೂ ಎತ್ಕೊಂಡಿಲ್ಲ, ಅವ್ರ ಅಪ್ಪನಾಣಿ ಎತ್ಕೊಂಡಿಲ್ಲ, ಎಂದು ತೊಳೆದಿಲ್ಲ. ಇವ ಎತ್ಕೊಳ್ತಾವ, ತೊಳಿತಾವ, ಸ್ವಚ್ಛ ಮಾಡ್ತಾವ. ಏನು ತ್ಯಾಗ ಇವ್ರದು. ಅದಕ್ಕೆ ದೇವರು ತನಗೆ ಬರಾಕ ಆಗ್ಲಿಲ್ಲ ಅಂತ ತನ್ನ ಜಾಗ ಆದಾಗ ನಮ್ಮ ಅವುಗಳನ್ನ ಕಳಿಸ್ಕೊಟ್ಟಾನಂತ. ಬಲ್ಲವರು ಬರದ ದೇವರು ನೇರವಾಗಿ ಬರಲಿಲ್ಲ, ದೇವರ ಪ್ರತಿರೂಪಾಗಿ ನಮ್ಮ ತಾಯಂದಿರು ಈ ಜಗತ್ತಿಗೆ ಬಂದಾರ. ನಿಮ್ಗೆ ಹೇಳ್ತೀರಿ ಒಳಗಡಿ ಅಂದೇವ, ಅದು ತೊಂದಿಟ್ರು ರೈ ಅಂತ ಹತ್ಕೋತ ಒಳಗೆ ಬಂತು. ಈಕೆ ಅವ್ವ ರೊಟ್ಟಿ ಬಡಿ ಹಾಕತ್ತಿದ್ಲು. ಯಾವಾಗ ಇದು ಹತ್ಕೊಂಡು ಬಂತೋ, ಹೊಲಸು ಮಾಡ್ಕೊಂಡು ಬಂದಿತ್ತು. ಅಯ್ಯ ನನ್ನ ರಾಜ ನೋಡ್ರಿ, ಬಡ ಅವಸರದಾಗ ಕೈ ತೊಳ್ಕೊಂಡು ರೊಟ್ಟಿ ಮಾಡೋದು ಬಿಟ್ಟು ಹೊಲಸಾಗಿ ಬಂದ್ರು ಛೀ ಅಂತ ಎಂದೂ ಯಾವ ತಾಯಿ ಎತ್ತಿ ಮಕ್ಕಳನ್ನು ಒಗದಿಲ್ಲ. ಮತ್ತದನ್ನು ತಗೊಂಡ್ಲು, ಸಹಿ ಮಾಡ್ಕೊಳ್ಳಿಲ್ಲ, ಗಲೀಜನ್ಲಿಲ್ಲ. ಮತ್ತದನ್ನ ತಗೊಂಡು ಹೋಗಿ ಬಚ್ಚಲ್ದಾಗ ಇಳಿಸಿ ಬಾತ್ರೂಮಿಗೆ ತಗೊಂಡು ಹೋಗಿ ಚಂದ ಜಳಕ ಮಾಡಿಸಿ, ಮತ್ತೆ ಜಾನ್ಸನ್ ಹಚ್ಚಿ, ಮತ್ತೆ ಚಂದ ಒರೆಸಿ, ಮತ್ತಿಂದ ಬಟ್ಟೆ ಹಾಕಿ, ಮತ್ತೆ ಲಟ ಮುತ್ತು ಕೊಟ್ಟು ಪೌಡ್ರ್ ಹಾಕಿ ಹೊರಗೆ ಬಿಟ್ಲಂತ. ಇದು ಮತ್ತೆ ಇಲ್ಲಿಗೆ ಬಂತು. ಎಲ್ಲಿಗೆ ಆಗುತ್ತಿದ್ದಲ್ಲ. ಅವ ಹೆಂಗ ಪೇಪರ್ ಕೆಳಗೆ ಮಾಡಿದ, ಸ್ವಚ್ಛ ಆಗಿತ್ತು, ಘಮ ಘಮ ಅಂತಿತ್ತು, ಚಂದ ಕಾಣ್ತಿತ್ತು. ಕಮಾನ್ ಮೈ ಸ್ವೀಟ್ ಬಾಯ್ ಅಂದವ. ಅವಾಗ ಅವಾಗ ಸ್ವೀಟ್ ಕಂಡದ್ರಿ, ಇಟ್ಟು ತನಕ ಖಾರನ ಕಂಡದ ಮಗನಿಗೆ. ಹೊಲಸಿದ್ದಾಗ ಸಮೀಪ ಕರ್ಕೊಳ್ಳಿಲ್ಲ, ಸ್ವಚ್ಛಾಗಿ ಬಂದಾಗ ಎತ್ತಿಕೊಂಡು ಅಪ್ಪನಾದವನು ಮುದ್ದು ಕೊಟ್ಟ. ಇಲ್ಲಿ ಹೇಳುವ ತಾತ್ಪರ್ಯ ಇಷ್ಟೇ, ತಾಯಿ ಅವಳು ಕೃಪಾಮಯಿ, ಮಮತಾಮಯಿ, ವಾತ್ಸಲ್ಯಮಯಿ. ಮಗು ಏನೆಲ್ಲ ಹೊಲಸು ಮಾಡಿಕೊಂಡು ಬಂದರೂ ಕೂಡ ಆ ಹೊಲಸನ್ನ ಕಳೆದು ಸ್ವಚ್ಛ ಮಾಡುವವಳೇ ತಾಯಿ. ಹಾಗೆ ಈ ಜಗತ್ತಿನೊಳಗ ಭವ ದುಃಖದಲ್ಲಿ ಬಿದ್ದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಅತ್ಸರ ಅನ್ನುವಂತ ಹೊಲಸನ್ನ ದೇಹಕ್ಕೆ ಮೆತ್ತಿಕೊಂಡು ಅಜ್ಞಾನಿ, ಅವಿವೇಕಿ, ದುರಾಚಾರಿ, ದುರ್ಗುಣಿ ಏನೆಲ್ಲ ಆಗಿರುವಂತ ಶಿಷ್ಯನಾದ ಶಿಶುವನ್ನ ಭಕ್ತಿಯ ಜಲದಾಗ ಜ್ಞಾನದ ಸಾಬೂನು ಹತ್ತಿ ಸ್ವಚ್ಛ ಮಾಡಿ ಅವನ ದೇಹಕ್ಕೆ ಅರಿವಿನ ಅಷ್ಟಾವರಣದ ನಿಜವಾದ ಸಂದವನ್ನು ತೋರಿಸಿ ಪವಿತ್ರ ಮಾಡಿ ಆ ಭವಿಯನ್ನ ಭಕ್ತನನ್ನಾಗಿ ಬಿಟ್ಟಾಗ ದೇವರು ಅನ್ನುವಂತ ಬಾರೋ ನಿನಗೆ ಮುಕ್ತಿ ಕೊಡ್ತೀನಿ ಅಂತ ಮುದ್ದಾಡ್ತಾನ. ಇಂಥ ಕರುಣೆಯನ್ನು ತೋರುವವನೇ ಅವನು ಗುರು. ಅದಕ್ಕಾಗಿನೇ ಮೈಲಾರ ಬಸವಲಿಂಗ ಶರಣರು ತಮ್ಮ ತ್ರಿಪದಿಯೊಳಗೆ ಬಹಳ ಚಂದ ಒಂದು ಮಾತು ಹೇಳ್ಯಾರ. ಗುರುವನ್ನ ತಾಯಿಗೆ ಹೋಲಿಸ್ತಾರವರು. ಗುರಾಯಿನಿ ನನಗೆ ಕೃಪೆಯಾಗು, ಗುರು ತಾಯಿ ನೀ ನನಗೆ ಕೃಪೆಯಾಗು. ತಾಯಿ ಅಂತ ಮಮತೆಯನ್ನು ತುಂಬಿಕೊಂಡು ಗುರುವರ ಈ ಬದುಕಿನೊಳಗಿರುವಂತ ಅಜ್ಞಾನವನ್ನು ದೂರ ಮಾಡಿ ಈ ಬದುಕಿಗೆ ಸಮ್ಮಜ್ಞಾನದ ಬೆಳಕನ್ನು ಚೆಲ್ಲುತ್ತಾನ. ಅವನು ಕರುಣಾಮೂರ್ತಿಯಾಗಿ ಎಲ್ಲವನ್ನೂ ನಮಗೆ ನೀಡುತ್ತಾನ. ಅದಕ್ಕ ಅಕ್ಕ ದೇವಿ ತಾಯಿ ಮಾತನ್ನು ಹೇಳ್ತಾಳೆ, ಗುರುವಿನ ಕರುಣದಿಂದ ಲಿಂಗವ ಕಂಡೆ, ಗುರುವಿನ ಕರುಣದಿಂದ ಜಂಗಮವ ಕಂಡೆ. ಕರಸ್ಥಲಕ್ಕೆ ಕೊಡುವಂತಹದ್ದು ಇದು ಲಿಂಗ. ಏನಿದು ಲಿಂಗ? ನಿನ್ನೊಳಗಿರುವ ಚಿತ್ಕಳ ಚೈತನ್ಯವನ್ನೇ ಭಾವದಿಂದ ಮನಕ್ಕೆ, ಮನದಿಂದ ನೇತ್ರಕ್ಕೆ, ನೇತ್ರದಿಂದ ತೆಗೆದಿಟ್ಟ ಲಿಂಗವಾಗಿ ಅಪ್ಪ ಇದು ನಿನ್ನ ಸ್ವಸ್ವರೂಪದ ಅರಿವು. ನಿನ್ನೊಳಗಿರುವ ಚೈತನ್ಯ ಇದು. ಅದರ ಪ್ರತಿರೂಪವಾಗಿ ಲಿಂಗವನ್ನು ನಿನ್ನ ಕರಸ್ಥಲಕ್ಕೆ ಕೊಟ್ಟಿನಿ. ನೀನು ನಿತ್ಯವೂ ಕೂಡ ಶ್ರದ್ಧಾಭಕ್ತಿಯಿಂದ ಲಿಂಗವನ್ನ ನೋಡ್ತಾ 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 ನಿನ್ನ ಮನಸ್ಸನ್ನ ಲಿಂಗ ಮಾಡಿಕೋ, ನಿನ್ನ ಭಾವವನ್ನ ಲಿಂಗ ಮಾಡಿಕೋ, ನಿನ್ನ ಬದುಕನ್ನ ಲಿಂಗ ಮಾಡಿಕೋ, ಪವಿತ್ರ ಮಾಡಿಕೋ. ಎಲ್ಲಿ ಪವಿತ್ರತೆಯ ಬೆಳಕು ಮೂಡುತ್ತದ ಅಲ್ಲಿ ಪಾರಮಾರ್ಥದ ಅರಿವು ಬರ್ತದ. ಎಲ್ಲಿ ಪಾರಮಾರ್ಥದ ಅರಿವು ಬರ್ತದ ಅಲ್ಲಿ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತದ ಅನ್ನುವಂತ ಅನುಗ್ರಹವನ್ನು ಗುರುವರ ಮಾಡಿಕೊಡುತ್ತಾನ.
ಅಂತ ಅಪರೂಪದ ತನಗಾದ ಸಾಧನೆಯನ್ನ ಅಕ್ಕ ಮಹಾದೇವಿ ಅಷ್ಟಾವರಣದ ತತ್ವಗಳನ್ನಾಗಿ ಈ ಒಂದೇ ವಚನದೊಳಗೆ ಆ ಮಾತನ್ನು ಹೇಳುತ್ತಾಳೆ. ಗುರುವಿನಿಂದ ಅಂತ ಅರಿವಿನ ಬೆಳಕನ್ನು ನೀಡುವಂತ ಲಿಂಗವನ್ನು ಕಂಡೆ. ಲಿಂಗ ಅಂದ್ರೆ ಪರಮಾತ್ಮ, ಲಿಂಗ ಅಂದ್ರೆ ದೇವರು. ಈ ಲಿಂಗ ಇಂಥದ್ದೈತಲ್ಲ, ಇದು ಜಗವನ್ನೊಳಗೊಂಡ ಲಿಂಗ. ಈ ಲಿಂಗದಾಗ ಜಗತ್ತ ಅಡಕಾಗ್ಯದ. ಇಲ್ಲಿ ನಾವು ಈಗ ಇದು ಕೆಳಗಡೆ ಬೇಸ್ಮೆಂಟ್ ನೆಲ ಅದ, ಭೂಮಿ ಅದ. ಮ್ಯಾಲೆ ನೋಡಿದ್ರೆ ಬಯಲದ, ಓಪನ್ ಸ್ಪೇಸ್ ಅದ. ಮ್ಯಾಲೆ ಆಕಾಶ ಅದ. ಈ ಆಕಾಶ ಅಲ್ಲಿ ನಡಬರ್ಕ ನಿಂತು ನೋಡಿದ್ರೆ ಎಲ್ಲೋ ಇಲ್ಲೇ ನಿಮ್ಮ ಬಡಾವಣೆಗೆ ಹೋಗಿ ಮುಟ್ಟೇತೇನೋ ಅಂತ ಅನಿಸ್ತದ. ಈ ಕಡೆ ನೋಡಿದ್ರೆ ಈ ಕಡೆ ಮುಟ್ಟೇದೇನೋ ರಾಮ ಮಂದಿರ ಅಂತ ಅನಿಸ್ತದ. ಈ ಕಡೆ ನೋಡಿದ್ರೆ ಮತ್ತೆ ಈ ಕಡೆ ಮುಟ್ಟೇದೇನೋ ಅಂತ ಅನಿಸ್ತದ. ಎಲ್ಲಾ ಕಡೆ ನೋಡಿದ್ರೆ ಇದು ಮುಟ್ಟ್ಯದ ಅಂತ ಅನಿಸ್ತದ. ಇದನ್ನ ಪವಿತ್ರ ದೃಷ್ಟಿಯಿಂದ ನೋಡಿದ್ರ ಈ ಬ್ರಹ್ಮಾಂಡ ಹೇಗ ಕಾಣ್ತದಂದ್ರ ನಾವು ಕೈಯಾಗ ಹಿಡ್ಕೊಂಡು ಪೂಜೆ ಮಾಡೋ ಲಿಂಗಾಕಾರದೊಳಗೆ ಈ ಬ್ರಹ್ಮಾಂಡ ಕಾಣುತ್ತದೆ. ಕೆಳಗೆ ಭೂಮಿ ಅದ, ಮ್ಯಾಲೆ ಆಕಾಶ ಗೋಲಾಕಾರ ಅದ. ಜಗದಗಲ, ಮುಗಿಲಗಲ, ಮಿಗೆಯಗಲ, ಅದು ನಿಮ್ಮಗಲ. ಪಾತಾಳದಿಂದ ತತ್ತ, ಬ್ರಹ್ಮಾಂಡದಿಂದ ತತ್ತ, ಅಗಮ್ಯ ಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕದಿರಯ್ಯ. ಇಟ್ಟು ದೊಡ್ಡ ಪರಮಾತ್ಮ ಇಟ್ಟು ಚಿಕ್ಕವನ ಗುರುವಿನ ಮೂಲಕ ಅಂತರಂಗದ ಚಿತ್ಕಳ ಚೈತನ್ಯ ಅರಿವಿನ ಜಾಗೃತ ಪ್ರಜ್ಞೆಯಾಗಿ ಸುಜ್ಞಾನದ ಬೆಳಕಾಗಿ ಕರಸ್ಥಲದ ಜ್ಯೋತಿಯಾಗಿ ನಮ್ಮ ಕೈಯೊಳಗೆ ಬಂದು ಕೂಡುತ್ತಾನ ಪರಮಾತ್ಮ. ಎಂಥ ಧರ್ಮ ಇದು! ನಿನ್ನೆ ಹೇಳಿ ನಾನು, ಇದು ಸ್ವತಂತ್ರ ಧರ್ಮ. ಇಲ್ಲಿ ಮಧ್ಯಸ್ಥಿಕೆಯ ವ್ಯವಹಾರ ಯಾರ್ದೂ ಇಲ್ಲ. ನೀನು ನಿನ್ನ ಜೊತೆಗೆ ದೇವರು, ದೇವರ ಜೊತೆಯಲ್ಲಿ ನೀನು, ನಿನ್ನ ಜೊತೆಯಲ್ಲಿ ದೇವರು. ಅವನ ಜೊತೆಯಲ್ಲಿ ಅರ್ಚನೆ, ಪೂಜನೆ, ಅನುಸಂಧಾನ ಮಾಡು, ಧ್ಯಾನ ಮಾಡು, ಪ್ರಾರ್ಥನೆ ಮಾಡು. ನಿನ್ನ ಸಂಕಟವನ್ನ ಅವನ ಮುಂದೆ ಮಾತಾಡು, ಕಣ್ಣೀರಾಕು, ಪರಿಹಾರ ಮಾಡ್ತಾನ. ಇಷ್ಟಲಿಂಗಂ ಕಷ್ಟ ಪರಿಹಾರಕಂ. ಇಷ್ಟಲಿಂಗ ನಿನ್ನ ಬದುಕಿನ ಸಂಕಷ್ಟಗಳನ್ನ ದೂರ ಮಾಡುವಂತ ಅಖಂಡ ಚೈತನ್ಯ ಶಕ್ತಿ ಇದು ಪರಮಾತ್ಮ ಲಿಂಗಯ್ಯ ದೇವರು. ನೋಡಿ, ನಾವು ಈ ವಿಶ್ವದ ಪ್ರತೀಕವಾಗಿರುವಂತ ವಿಶ್ವೇಶ್ವರನನ್ನ ಕೈಯಾಗಿ ಹಿಡ್ಕೊಂಡಿವಿ ಅಂದ್ರೆ ಒಂದು ಸೂಕ್ಷ್ಮದ ಮಾತು ಹೇಳ್ತೇನೆ. ನಾವು ನಿತ್ಯವೂ ಕೂಡ ವಿಶ್ವವನ್ನೇ ಜಗತ್ತನ್ನೇ ಪೂಜೆ ಮಾಡುವಂಥವರು. ಈ ವಿಶ್ವದೊಳಗೆ ನಾವು ಇದ್ದೇವೆ, ನಮ್ಮವರು ಇದ್ದಾರೆ, ಜಗತ್ತಿನ ಜೀವಿಗಳಿದ್ದಾರೆ, ಎಲ್ಲ ಮಾನವ ಲೋಕ ಇದೆ. ಈ ಜಗತ್ತಿನೊಳಗೆ ಎಷ್ಟು ತೀರ್ಥ ಕ್ಷೇತ್ರಗಳಾವ, ಗುಡಿ ಗುಂಡಾರಗಳದಾವ, ಅವೆಲ್ಲವೂ ಹಿಡಿಯಾಗಿ ಈ ಲಿಂಗಯ್ಯನೊಳಗ ಅಡಕಾಗ್ಯಾವ. ಲಿಂಗಯ್ಯನ ಪೂಜಾ ಮಾಡೋದು ಅಂದ್ರ ಈ ಜಗತ್ತಿನ ಪೂಜೆ ಮಾಡಿದಂಗ, ಈ ಲಿಂಗಯ್ಯನ ಪೂಜೆ ಮಾಡಿದ್ರ ಈ ವಿಶ್ವದ ಪೂಜೆ ಮಾಡಿದಂಗ. ವಿಶ್ವದ ಪೂಜೆಯ ಜೊತೆಗೆ ವಿಶ್ವಧರ್ಮದ ಆಚರಣೆ ಇಷ್ಟಲಿಂಗ ಪೂಜೆಯಿಂದ ನಡೀತದ. ಎಷ್ಟು ಅಪರೂಪ ಅಲ್ಲ! ಈ ಲಿಂಗ ಕರ್ಣ ಇಲ್ಲ, ವರ್ಗ ಇಲ್ಲ, ಜಾತಿ ಇಲ್ಲ, ಲಿಂಗ ಭೇದ ಇಲ್ಲ. ಇದು ಸಮಾನತೆಯಿಂದ ಕೂಡಿರುವಂತ ಜೀವದ ಸಿದ್ಧಾಂತದ. ಲಿಂಗಯ್ಯನನ್ನ ಪುರುಷರೂ ಪೂಜೆ ಮಾಡಬಹುದು, ನಮ್ಮ ತಾಯಿಯಿಂದ ಪೂಜೆ ಮಾಡಬಹುದು. ಬೇರೆ ಬೇರೆ ಧರ್ಮಗಳಲ್ಲಿ ವ್ಯತ್ಯಾಸ ಅದಾವ. ಗಣು ಮಕ್ಕಳಿಗೆ ಧಾರ್ಮಿಕ ಸ್ವಾತಂತ್ರ್ಯ ಅದ, ಪೂಜೆ ಮಾಡುವ ಹಕ್ಕ. ಬೇರೆ ಧರ್ಮೀಯರಿಗೆ ಸ್ವಾತಂತ್ರ್ಯ ಇಲ್ಲ. ಹೆಣ್ಣು ಮಕ್ಕಳಿಗೆ ಧರ್ಮದ ಅಪರೂಪವಾಗಿರುವಂತ ಅವಕಾಶಗಳ ಅವರಿಗಿಲ್ಲ, ಪೂಜೆ ಮಾಡುವ ಅವಕಾಶ ಅವರಿಗಿಲ್ಲ, ಮುಕ್ತಿ ಪಡೆಯುವ ಅವಕಾಶ ಅವರಿಗಿಲ್ಲ. ಎಂಥ ಧರ್ಮ ಇದು! ಈ ಧರ್ಮದೊಳಗೆ ಸಮಾನತೆ ಒಂದು ಅರ್ಥದೊಳಗೆ ಬಹಳ ಕಡೆ ಹೇಳ್ತಿರ್ತೀವಿ. ಬಸವಣ್ಣವರು ಈ ಇಷ್ಟಲಿಂಗವನ್ನ ಎಷ್ಟು ಅದ್ಭುತವಾಗಿ ಪ್ರಯೋಗ ಮಾಡಿದ್ರು ಅಂದ್ರ, ಸರ್ವ ಸಮಾನತೆಯ ಅರಿವಿನ ಬೆಳಗನ್ನ ಎಲ್ಲ ಮಾನವ ಲೋಕಕ್ಕೆ ಚೆಲ್ಲುವ ಸಲುವಾಗಿನೇ ಇಷ್ಟಲಿಂಗ ಅನ್ನುವಂಥ ಬುಲ್ಡೋಜರ್ ಮೂಲಕ ಈ ಜಗತ್ತಿನ ತಗ್ಗುನ್ನೆಗಳನ್ನ ಸಮಾನ ಮಾಡಿರುವಂತ ಮಹಾನುಭಾವ ವಿಶ್ವಗುರು ಬಸವಣ್ಣ. ಎಲ್ಲದನ್ನ ಸಮಾನ ಮಾಡಿದ್ರು. ಇಲ್ಲಿ ಜಾತಿ ಇಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ಗಡಿಲ್ಲ, ಹೆಣ್ಣಿಲ್ಲ, ದೊಡ್ಡವರಿಲ್ಲ, ಸಣ್ಣವರಿಲ್ಲ.
ಎಲ್ಲರೂ ಕರಸ್ಥಲದೊಳಗ ಜಗಡೆಯನಾಗಿರುವಂಥ ಪರಮಾತ್ಮನನ್ನ ಕೈಯಾಗಿಕೊಂಡು ಅನುಸಂಧಾನ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು. ಇದೊಂದನ್ನ ಪೂಜೆ ಮಾಡಿದರೆ ಸಾಕು, ಏನೆಲ್ಲ ಮಾಡಿದಂಗದ. ಸುಮ್ಮನೆ ಭಾವನೆ ಮಾಡ್ಕೊಳ್ರಿ. ಭಾವಲಿಂಗ ಪೂಜೆ 5 ನಿಮಿಷ ಪೂಜಾ ಮಾಡ್ರಿ. ನೀರೇರಿರಿ, ವಿಭೂತಿ ಹಚ್ಚಿ, ಹೂಪತ್ರಿ ಧರಿಸ್ರಿ, ಶಿವ ಅಂತ ನಮಸ್ಕಾರ ಮಾಡ್ರಿ, ಪ್ರಣವ ಪಂಚಾಕ್ಷರಿ ಮಹಾಮಂತ್ರವನ್ನು ಜಪ ಮಾಡ್ರಿ. ಇದೆಲ್ಲ ಮಾಡಿ ಒಂದು 5 ನಿಮಿಷ ಭಾವಲಿಂಗ ಪೂಜೆ ಮಾಡಬೇಕು. ಅವನ ಜೊತೆಯಲ್ಲಿ ನಿಮ್ಮ ಭಾವನೆಯೊಳಗ ತಂದುಕೋಬೇಕು. ಅಪ್ಪ, ನೀನು ಜಗದೀಶ್ವರನಾಗಿ ನನ್ನ ಕೈಯೊಳಗ ಕೂದಿ ಈ ಜಗತ್ತಿನೊಳಗಿರುವವರಿಗೆಲ್ಲ ಒಳ್ಳೆಯದಾಗಲಿ ಅಂತ ನೀವೊಂದು ಭಾವನೆ ತಂದುಕೊಂಡು ಪೂಜೆ ಮಾಡಿದ್ರು ಕೂಡ ಅದು ಜಗದ ಕಲ್ಯಾಣ ಆಗ್ತದೆ, ಜಗದ ಕಲ್ಯಾಣ ಆಗ್ತದೆ. ಸಂಕಲ್ಪದೊಳಗೆ ಶಕ್ತಿ ಅದ. ಸಂಕಲ್ಪ ಇಚ್ಛಾಶಕ್ತಿಯಿಂದ ಕೂಡಿರಬೇಕಷ್ಟೇ ನೋಡಿ. ಅದಕ್ಕಾಗಿ ಆ ತಾಯಿ ಅಂತಾಳ, ಗುರುವಿನಿಂದ ಲಿಂಗವ ಕಂಡೆ, ಗುರುವಿನಿಂದ ಜಂಗಮವ ಕಂಡೆ. ಈ ಲಿಂಗ ನಿರಾಕಾರ ಪರಬ್ರಹ್ಮ. ಈ ಲಿಂಗಕ್ಕ ನಿಜವಾದ ಆಕಾರ ಯಾರು ಅಂದ್ರ ಲಿಂಗದ ಮುಖವೇ ಜಂಗಮ. ಜಂಗಮ ಅಂದ್ರ ಜಗತ್ತಿಗೆ ಕಾಣುವಂತ ಈ ಜೀವ ಚೈತನ್ಯ, ಈ ಮನುಷ್ಯ ಸಮಾಜ, ಈ ಮನುಷ್ಯ ಸಮಾಜದೊಳಗಿರುವಂತ ಜಂಗಮ ಜೀವಿಗಳು ನೋಡಿ. ಒಬ್ಬ ಇಂಗ್ಲಿಷ್ ಅನುಭಾವಿ ಬಹಳ ಚಂದ ಹೇಳ್ಯಾನ, ವಾಟ್ ಈಸ್ ಜಂಗಮ? ಜಂಗಮ ಅಂದ್ರೆ ಏನು? ಅವ ಪ್ರಶ್ನೆ ಮಾಡಿ ಚಂದ ಉತ್ತರ ಕೊಟ್ಟಾನ. ಜಂಗಮ ಈಸ್ ಎ ವಾಕಿಂಗ್ ಟೆಂಪಲ್ ಟಾಕಿಂಗ್ ಗಾಡ್. ಅವ ಜಂಗಮ ಅಂದ್ರೆ ನಡೆದಾಡುವ ದೇವಾಲಯ ಅಂತ, ನುಡಿದಾಡುವ ದೇವರು ಅಂತ ಹೇಳ್ತಾನ. ನಾವು ಜಡದೈವಗಳನ್ನ ಪೂಜಿಸುವವರಲ್ಲ. ನಾವು ಲಿಂಗದ ಮುಖ ಜಂಗಮ ಅಂತ ತಿಳ್ಕೊಂಡು ಚೈತನ್ಯದೊಳಗ ದೇವರನ್ನ ಕಾಣುವಂತವರು. ಈ ಪರಂಪರೆಯನ್ನ ಈ ನಾಡಿನೊಳಗ ಬಸವಾದಿ ಪ್ರಮತರ ನಂತರ ಮತ್ತೊಮ್ಮೆ ಬೆಳಗಿದ ಮಹಾಭಾವರು ಯಾರಾದರೂ ಇದ್ರ ನಮ್ಮ ಪುರಾಣದ ಪುರುಷರಾಗಿರುವಂತ ಕಲಬುರಗಿ ಶರಣಬಸಪ್ಪನವರು ಈ ಪರಂಪರೆಯನ್ನ ಈ ನಾಡಿನೊಳಗ ಬೆಳಗ್ಯಾರ. ಜೀವ ಚೈತನ್ಯದೊಳಗ ದೈವವನ್ನ ದೇವರನ್ನ ಕಂಡಂತ ಮಹಾನುಭಾವರು ಶರಣಬಸಪ್ಪನವರು. ಮುಂದೆ ಚರಿತ್ರೆಯೊಳಗ ಬರ್ತದ, ಆ ಪ್ರಸಂಗ ಬಂದದ. ಅವರು ಲಿಂಗ ತತ್ವದ ನಿಷ್ಠೆಯನ್ನ ಹೆಂಗ್ ಮೈಗೂಡಿಸ್ಕೊಂಡಿದ್ರು ಅಂದ್ರ, ಧರ್ಮ ಪತ್ನಿ ಆಗಿರುವಂತ ಮಾದಮ್ಮನ ಗರ್ಭದಿಂದ ಹುಟ್ಟಿರುವಂತ ಮಗುವಿಗೆ ಗುರುಲಿಂಗ ಜಂಗಮ ಅಂತ ಹೆಸರಿಟ್ಟಂತ ಏಕೈಕ ಶರಣಬಸಪ್ಪ. ಯಾರಿಟ್ರಿ? ಜಗತ್ತಿನ ಇತಿಹಾಸದೊಳಗೆ ಹೆಸರಿಟ್ಟವ್ರು ಯಾರದೀರಿ? ಏನು? ಶರಣಪ್ಪನವರು ಒಬ್ಬರೇ ಸಿಗ್ತಾರ. ಹುಟ್ಟಿದ ತಮ್ಮ ಗಂಡು ಮಗುವಿಗೆ ಗುರುಲಿಂಗ ಜಂಗಮ ಹೆಸರಿಟ್ಟಂತ ಮಹಾನುಭವ. ಯಾಕ? ತತ್ವಕ್ಕೆ ಚಿಬಾರದು ಅನ್ನುವಂತ ಬಹಳ ಅರಿವಿನ ಎಚ್ಚರಿಕೆ ಇತ್ತವರಿಗೆ. ಬ್ಯಾರೆ ಹೆಸರಿಡಬಹುದಿತ್ತು, ಲೌಕಿಕ ತಂದೆ ತಾಯಿಗಳ ಹೆಸರಿಡಬಹುದಿತ್ತು, ಹಂಗ ಮಾಡ್ಲಿಲ್ಲ. ಮಗುವಿಗೆ ಗುರುಲಿಂಗ ಜಂಗಮ ಅಂತ ಹೆಸರಿಟ್ಟಾರ. ಯಾರಿಟ್ರು? ಮಗನನ್ನ ಕೂಗಿದಾಗ ಗುರುಲಿಂಗಮರ ಸ್ಮರಣೆ ಆಗಬೇಕು ಅನ್ನೋದು ಒಂದರ್ಥ. ಅದರ ಜೊತೆಗೆ ಮಗ ಅರಿವು, ಆಚಾರ, ಅನುಭಾವದ ಸಂಗಮವಾಗಬೇಕು. ಇದೇ ಗುರುಲಿಂಗ ಜಂಗಮ ಅನ್ನುವಂತ ಅರಿವಿನೊಳಗ ಶರಣಬಸಪ್ಪನವರು ತಮ್ಮ ಮಗುವಿಗೆ ಗುರುಲಿಂಗ ಜಂಗಮ ಅಂತ ಹೆಸರಿಟ್ಟಾರ. ಅಷ್ಟಾವರಣವನ್ನ ಇಡೀ ಬದುಕಿನೊಳಗ ಗಟ್ಟಿಗೊಳಿಸಿಕೊಂಡು ಅಷ್ಟಾವರಣವನ್ನ ಬದುಕಿನ ಅಂಗವನ್ನಾಡಿಕೊಂಡು ಬದುಕಿದ್ರು ಅವರೆಲ್ಲ ನೋಡಿ. ಲಿಂಗದ ಜಂಗಮ. ಆ ಜಂಗಮ ಮಾತಾಡ್ತದ, ನಮ್ಮ ಕಷ್ಟ ಸುಖ ಕೇಳ್ತದ, ನಮ್ಮ ಸಂಕಟವನ್ನ ಪರಿಹಾರ ಮಾಡ್ತದ. ಜಂಗಮದೊಳಗ ನಾನಾ ಪ್ರಕಾರಗಳದಾವ. ಭಕ್ತಿ ಮಾರ್ಗ ತೋರುವ ಜಂಗಮ ಬೇರೆ, ನೀತಿ ಮಾರ್ಗ ತೋರುವ ಜಂಗಮ ಬೇರೆ, ಜ್ಞಾನ ಮಾರ್ಗ ತೋರುವ ಜಂಗಮ ಬೇರೆ, ಮೋಕ್ಷ ಮಾರ್ಗವನ್ನು ತೋರುವ ಜಂಗಮವೂ ಬೇರೆ. ಅದು ಇಲ್ಲಿ ನಡೆದದ. ಇದೊಂದು ಜಂಗಮ ಇಲ್ಲಿ ಕುಂತದ, ನಿಮಗ ಜ್ಞಾನದ ಉಪದೇಶ ಮಾಡ್ತದಂದ್ರ ಇದು ಜ್ಞಾನ ಜಂಗಮ. ನೀವು ಜಂಗಮರಾಗಿ ಇಲ್ಲಿ ಕುಂತೀರಿ, ನೀವು ಜ್ಞಾನವನ್ನು ಸ್ವೀಕಾರ ಮಾಡ್ತಾ ಇದ್ದೀರಲ್ಲ, ನೀವೆಲ್ಲ ಭಕ್ತಿ ಜಂಗಮಗಳು. ನಿಮಗರಿವ, ನಿಮಗ ಜ್ಞಾನ ಅದ. ಆ ಜ್ಞಾನಕ್ಕೊಂದು ಸಂಸ್ಕಾರದ ಬೆಳಕು ಬೇಕಾಗದ ಅಷ್ಟೇ. ಅದಕ್ಕಾಗಿ ಅಪ್ಪ ಅವರು ಹೇಳಿದ್ರು, ಲಿಂಗಕ್ಕ ಮುಖ ಯಾವುದು ಅಂದ್ರೆ ಜಂಗಮ. ಇದನ್ನ ಮೊಳಾರಾಧ್ಯರು ಶರಣಬಸವರಿಗೆ ಉಪದೇಶ ಮಾಡಿದ್ರು. ಅಪ್ಪ, ಗುರು ಅರಿವನ್ನ ಮೂಡಿಸ್ತಾನ, ಲಿಂಗ ನಿನ್ನೊಳಗಿರೋ ನಿಜ ಅರಿವಿಗೆ ಬೆಳಕನ್ನ ಚೆಲ್ಲುತ್ತದ. ಲಿಂಗಕ್ಕ ನಿಜವಾದ ಬೆಳಕು ಅಂದರೆ ಜಂಗಮ. ಜಂಗಮನ ಸೇವೆಯನ್ನು ಮಾಡುವುದರಿಂದ ಲಿಂಗಿಯನ ತೃಪ್ತಿ ಆಗ್ತದ ಅಂತ ಗುರುಗಳು ಉಪದೇಶ ಮಾಡಿದ್ರು.
ಅದಕ್ಕಾಗಿಯೇ ನಮ್ಮಲ್ಲಿ ಇವತ್ತಿಗೂ ಕೂಡ ಲಿಂಗಾಯತರ ಮನೆಗಳಲ್ಲಿ ಜಂಗಮಾರಾಧನೆಯನ್ನು ನಾವು ಮಾಡ್ತಾ ಬಂದೀವಿ. ಆದ್ರೆ ಅತಿ ಬುದ್ಧಿವಂತರು ಎತ್ತಬೇಕತ್ತು ಮಾತಾಡಿ ಅವ್ರನ್ನ ಯಾಕೆ ಕರಿಬೇಕು ಅಂತಾವ್. ಯಪ್ಪ ನೀವೋ ಉಣು ಸಾಯಿರೋ ಅಂತ ನಾ ಅಂತೀನಿ. ಅತಿ ಆಗ್ಯಾವ್ರಿ, ಅತಿ ಬುದ್ಧಿ ನೋಡ್ರಿ. ಜಗತ್ತಿನೊಳಗೆ ರೈತ ಹತ್ತಿ ಬೆಳಿತಾನ. ಒಂದು ಕಲ್ಪನೆ ಕೊಡ್ತೀನಿ ನಿಮಗೆ. ಹತ್ತಿ ಬೆಳಿತಾನ ರೈತ. ಹತ್ತಿ ತರ್ತೀವಿ. ಎದಕ್ಕೆ ತರ್ತೀವಿ? ದೇವ್ರ ಪೂಜಾ ಮಾಡಕ್ಕೆ ಬತ್ತಿ ಮಾಡಬೇಕು ಅಂತ ಹತ್ತಿ ತರ್ತೀವಿ. ಅದು ಯಾವಾಗ ಬತ್ತಿ ಆಗ್ತದಂದ್ರೆ ಹತ್ತಿ ತಗೊಂಡು ಅದನ್ನೇ ಎಳೆದು ಉದ್ದಕ್ಕೆ ಮಾಡಿ ಅಂಗೈಯಾಗ ಅದನ್ನ ಇಟ್ಕೊಂಡು ಮೇಲೆ ಅಂಗೈ ತಗೊಂಡು ಹಿಂಗ 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 ಒಸಿಯೋದ್ರಿಂದ ಬತ್ತಿ ಆಗ್ತದೆ. ಹತ್ತಿ ಅದು ಭಕ್ತಿ ಹಿಡ್ಕೊಂಡು ಹಿಂಗ ಹೊಸದಾಗ ಬತ್ತಿ ಆಗ್ತದ. ಅದ ಹತ್ತಿ ತಗೊಂಡು ಬೈಲ ಇಂತ ಬತ್ತಿ ಆಗ್ಬೇಕಂತ ಗಾಳ್ಯಾ ಹಿಂಗ ಇಂಚ್ಕೊಂತ ನಿಂದ್ರಿ ಕೈಯಾಗ ಹತ್ತಿ ಸಹಿತ ಹಂಗಿಲ್ಲ, ಗಾಳಿಗೆ ಹಾರಿ ಹೋಗ್ತದೆ. ನಮ್ಮ ವಿಚಾರಗಳು ಎಲ್ಲಿಗೆ ಬಂದಾವಂದ್ರೆ ಬಯಲಾಗ ನಿಂತ್ಕೊಂಡು ಹತ್ತಿ ಇಂಜಿದಂಗೆ ಆಗಾಕತ್ತದ. ಅದ್ಯಾಕ ಇದ್ಯಾಕ ಬರೇ ಸಂಶಯದಾಗ ಸುಡುಗಾಡಿಗೆ ಹೋಗಿದಿ. ನಿನ್ನ ತಲೆಯೊಳಗೆ ಸ್ಥಿರವಾದ ಅರಿವ ಬರಲಿಲ್ಲ, ನಿಜವಾದ ಭಕ್ತನೂ ಆಗಲಿಲ್ಲ, ನಿಜವಾದ ಮಹೇಶನೂ ಆಗಲಿಲ್ಲ, ನಿಜವಾದ ಪ್ರಸಿನೂ ಆಗಲಿಲ್ಲ, ನಿಜವಾದ ಪ್ರಾಣಲಿಂಗಿಯೂ ಆಗಲಿಲ್ಲ, ನಿಜವಾದ ಶರಣನೂ ಆಗಲಿಲ್ಲ, ನಿಜವಾದ ಐಕ್ಯದ ಮಾರ್ಗದ ದಾರಿನೂ ನಿನಗಾಗಲಿಲ್ಲ. ಸುಮ್ಮನೆ ಸಂಶಯ ಸಂಶಯ ಸಂಶಯ. ಅದ್ಯಾಕ ಇದ್ಯಾಕ ಹಂಗ್ಯಾಕೆ ಮಾಡ್ಬೇಕು ಹಿಂಗ್ಯಾಕೆ ಮಾಡ್ಬೇಕಂತ ಹೇಳ್ಯಾರ ಮಾಡು. ಹೇಳ್ಯಾರಲ್ಲ, ನಿನ್ನ ಧರ್ಮದೊಳಗೆ ಐತಿಲ್ಲಿದು ಅಷ್ಟಾವರಣ ಅಂಗಾಗಬೇಕಂದಾರ. ಅಲ್ಲಿ ಗುರು ಬೇಕಂದಾರ, ಲಿಂಗ ಬೇಕಂದಾರ, ಜಂಗಮ ಬೇಕಂದಾರ. ತಮ್ಮ ಯಾವುದು ಬೇಕು ಅದನ್ನ ಹೇಳ್ತಾರ. ಉಳಿದಿದ್ದು ಬ್ಯಾಡ ಅಂತೈತಿ. ಕಂಪು ಬ್ಯಾರೆ ಅದ. ಇದು ಬ್ಯಾಡ ಇದು ಬ್ಯಾಡ ಹಂಗಲ್ಲದು. ಸತ್ಯಶುದ್ಧವಾದದ್ದನ್ನ ಹೇಳ್ಯಾರ. ಈ ನಾಡಿನೊಳಗ ಜಂಗಮರು ಈ ನಾಡಿಗೆ ಸಲ್ಲಿಸಿದ ಸೇವೆ ಬಹಳ ದೊಡ್ಡದದ. ಮತ್ತು ಇಷ್ಟು ವಿಚಾರವಂತಿಕೆ ಈ ಜಗತ್ತಿನೊಳಗೆ ಬಂದದಂದ್ರ ಹಿಂದಿನ ಅರಿವುಳ್ಳ ಜಂಗಮರು ಮಾಡಿದ ಪುಣ್ಯದ ಫಲವೇ ಇವತ್ತು ಇಷ್ಟು ವಿಚಾರಕ್ಕೆ ನಮ್ಮನ್ನ ಹಚ್ಚದ. ಹಿಂದಿನವರು ಬಹಳ ಸೇವಾ ಮಾಡ್ಯಾರ. ಇದನ್ನು ಎಂದೂ ಮರಿಬಾರದು. ನಾವು ಸಮಾಜದಾಗಿರುವಂತ ಜನಗಳು ಮಾಡ್ಯಾರ್ರಿ. ಲಿಂಗ ಕಟ್ಟ್ಯಾರ, ಲಿಂಗ ಉಳಿಸ್ಯಾರ, ಹಣೆಗೆ ವಿಭೂತಿ ಹಚ್ಕೊಳ್ಳೋದು ಕಲಿಸ್ಯಾರ, ಸತಗ ಕೆಟ್ಟಾಗ ಬಂದ ಪಾದ ಇಟ್ಟು ಮುಖ್ಯ ಮಾರ್ಗದರ್ಶನ ಮಾಡ್ಯಾರ, ಮನೆಯೊಳಗ ಕಷ್ಟ ಸುಖ ಆದ್ರೆ ಬಂದು ಕಣ್ಣೀರು ವರ್ಷ ಒಳ್ಳೆ ಮಾಡ್ಯಾರ. ನಾವೇನೋ ಅವ್ರಿಗೆ ಕೊಟ್ಟಿಲ್ಲ, ಅವ್ರ ಜೋಳಿಗ್ಯಾಗ ಒಂದಿಡಿ ಹಿಟ್ಟು ಹಾಕಿವಿ, 2 ರೊಟ್ಟಿ ಕೊಟ್ಟಿವಿ. ಜಂಗಮರು ಸೇವಾ ಮಾಡ್ಯಾರ ಈ ನಾಡಿನೊಳಗ. ಹಾಗಾಗಿ ಲಿಂಗದ ಮುಖಂಗಮ ಶರಣರು ಒಪ್ಪಾರ ಇದನ್ನ. ಆದ್ರೆ ಅದನ್ನು ಒಂದು ಜಾತಿ ಸಂಕ್ರಮಣವಾಗಿ ಬಳಕೆ ಮಾಡಬೇಡ್ರಿ ಅಂದಾರ. ಆ ಅರಿವು ಅವ್ರಿಗೂ ಇರಬೇಕು, ಅದನ್ನ ಗೌರವಿಸುವ ಭಾವ ನಮಗೂ ಇರಬೇಕು. ಎರಡೂ ಇರಬೇಕಲ್ಲ. ಇವತ್ತು ಅವರಿಗೆ ಎಲ್ಲರೂ ಉಪದೇಶ ಕೊಡಾಕತ್ತೀವಿ, ಮತ್ತು ಉಳಿದವ್ರು ನಾವೇನು ಆಗ ಕುಂತೀವೇನು? ಕುಲಕ್ಕೊಂದು ಜಾತಿ ಮಾಡಿ, ಕುಲಕ್ಕೊಂದು ಪೀಠ ಮಾಡಿ ಗುದ್ದಾಡಾಕತ್ತೀವಿ. ನೀವೇನು ಹೊರಗದಿರಿ ಜಾತಿ ಬಿಟ್ಟು? ಯಾರದಿರಿ? ಕೈ ಅರಿವು ಒಬ್ಬರು ನೋಡೋಣ. ಎಲ್ಲರೂ ಒಂದೊಂದ್ರಾಗ ಸಿಕ್ಕಾಕೊಂಡಿರಿ. ಇದಟ್ಟ ನಮದ್ರಿ ಅಂತೀರಿ. ಮೊದಲಿದ್ದು ಎಲ್ಲಿಗೂ ಹೋಗ್ಬೇಕು? ಸುಡುಗಾಡಿ. ವಿಚಾರ ಮಾಡಬೇಕಲ್ಲ. ಸಾಮೂಹಿಕವಾಗಿರುವಂತ ಲಿಂಗ ತತ್ವ ಇದು. ಇದು ಜಗವನ್ನೊಳಗೊಂಡ ಲಿಂಗ ಅನ್ನುವಂಥ ಅರಿವಿನ ಆಚಾರದಲ್ಲಿ ನಾವು ಸಂಕುಚಿತ ಆಗುವಂತ ನಮ್ಮ ವ್ಯವಸ್ಥೆಗಳಲ್ಲಿ ಎತ್ತು ಸಾತಾ ಇದ್ದೇವೆ. ಒಂದಿಷ್ಟು ಆಳವಾಗಿ ಅದರ ಬಗ್ಗೆ ಅರಿವನ್ನು ಮೂಡಿಸಿಕೊಂಡ್ರೆ ಗೊತ್ತಾಗ್ತದ. ಬಸವಣ್ಣನವರು ಹೇಳ್ತಾರ, ಲಿಂಗದ ಮುಖವೇ ಜಂಗಮ. ಮರಕ್ಕೆ ಬಾಯಿರೆಂದು ತಳಕ್ಕೆ ನೀರೆದರೆ ಮೇಲೆ ಪಲ್ಲವಿಸಿತ್ತು ನೋಡ. ಲಿಂಗದ ಬಾಯಿ ಜಂಗಮವೆಂದು ಪಡಿಪಾರ್ಥವ ನೀಡಿದರೆ ಮುಂದೆ ಸಕಲಾರ್ಥವ ನೀವನು ನೋಡ. ಆ ಜಂಗಮವ ಹರನೆಂದು ಕಂಡು ನರನೆಂದು ಭಾವಿಸೋಡೆ ನರಕ ತಪ್ಪರು ಕಾಣ ಕೂಡಲ ಸಂಗಮ ದೇವ ಅಂದರ ಬಸವಣ್ಣವರು. ಹಾಗಾಗಿ ಈ ಅಷ್ಟಾವರಣದ ಅರಿವನ್ನ ಜೀವನದೊಳಗೆ ಲಿಂಗಾಯತರಾಗಿರುವಂಥವ್ರು ಮಾಡ್ಕೋಬೇಕು. ಇದನ್ನು ಇನ್ನೊಬ್ಬರಿಗೂ ತಿಳಿಸ್ಬೇಕು. ಇದೊಂದು ಸ್ವತಂತ್ರ ಧರ್ಮ, ಎಲ್ಲರೂ ಮುಕ್ತಿ ಹೊಂದಲಿಕ್ಕೆ ಬರುವಂಥ ಧರ್ಮ, ಸಕಲ ಜೀವಿಗಳ ಉದ್ಧಾರ ಆಗುವಂಥ ಧರ್ಮ. ಹಾಗಾಗಿ ಜಂಗಮ ಕಂಡೆ, ಪಾದೋದಕ ಪ್ರಸಾದವ ಕಂಡೆ. ಅಷ್ಟೇ ಅಲ್ಲ, ಸಜ್ಜನ ಸದ್ಭಕ್ತರ ಸದ್ಗೋಷ್ಠಿಗಳ ಕಂಡೆ. ಚನ್ನ ಮಲ್ಲಿಕಾರ್ಜುನ ನಾ ಹುಟ್ಟಲೊಡನೆ ಶ್ರೀ ಗುರು ಶ್ರೀ ವಿಭೂತಿಯ ಪಟವ ಕಟ್ಟಲೊಡನೆ
ನಾನು ಮುಕ್ತಳಾದೆನು ಅಂತ ಅಕ್ಕ ಹೇಳಿಕೊಳ್ಳುವಂಗ ಶರಣಬಸಪ್ಪನವರು ಕೂಡ ಗುರುವಿನ ಮೂಲಕ ಈ ಎಲ್ಲ ಅನುಗ್ರಹವನ್ನು ಪಡ್ಕೊಳ್ತಾರೆ. ಮತ್ತು ಪುರಾಣದ ವಿಷಯಗಳು ಬಂದಾಗ ವಿಸ್ತಾರವಾಗಿ ಜಂಗಮ, ವಾದೋದಕ, ಪ್ರಸಾದ ಅವುಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ ಎನ್ನುವಂತ ಮಾತು ಹೇಳಿ, ನಾಳೆ ಶರಣಬಸಪ್ಪನವರು ಯವನಾವಸ್ಥೆಗೆ ಬಂದು ಗುರುವಿನ ಅಪ್ಪಣೆಯ ಮೂಲಕ ಗೃಹಸ್ಥ ಧರ್ಮವನ್ನು ಸ್ವೀಕಾರ ಮಾಡುವಂತ ಬಹಳ ಸುಂದರವಾದ ಸಂದರ್ಭ ಅದ. ಶರಣಪ್ಪವರ ಕೈ ಹಿಡಿದು ಬಹಳ ಸಂಗಾತಿಯಾದಂತಹ ಮಹಾತಾಯಿ ನಿಜವಾಗಲೂ ಬಹಳ ದೊಡ್ಡ ಪುಣ್ಯವಂತೆಯಾಗಿದ್ಲು. ಆ ಇತಿಹಾಸದ ಚರಿತ್ರೆಯನ್ನ ಹಳೆಯ ದಿನದ ಪುರಾಣದಲ್ಲಿ ನಾವು ನೀವೆಲ್ಲ ಕೇಳೋಣ ಅನ್ನುವಂಥ ಮಾತನ್ನ ಹೇಳಿ, ಸರಿಯಾಗಿ 8:30 ಗಂಟೆ, 6:30 ಗಂಟೆಗೆ ಆರಂಭವಾಗಿದೆ, 8:30 ಗಂಟೆಗೆ ಮುಕ್ತಾಯವಾಗ್ತಾ ಇದೆ. ಸಮಯ ನಾನು ಯಾವಾಗಲೂ ಹಾಗೇನೆ. ಮತ್ತ ಇದರ ನಡುಬರ್ಕೂ ನಮ್ಮವ್ವ ತಾಯಿ ನೀಲಾಂಬಿಕಾ ಪಾಟೀಲ್ ತಾಯಿಯವರು ದಿನ ಹಗಲೊತ್ತು ನಮಗೆ ಡ್ಯೂಟಿ ಹಚ್ಚಾರ. ದಿನಾ ಒಂದೊಂದು ಕಡೆ ಕರ್ಕೊಂಡು ಹೊಂಟಾರ. ಇವತ್ತು ಚಂದ ಯೂನಿವರ್ಸಿಟಿಯೊಳಗೆ ಶರಣಬಸವೇಶ್ವರ ವಿಶ್ವವಿದ್ಯಾಲಯದೊಳಗ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅನ್ನುವುದನ್ನು ಅಲ್ಲಿಯ ಇವತ್ತು ಮಾಸ್ಟರ್ ಪದವೀಧರರಾಗುವಂಥ ಅವರ ಜೊತೆಯಲ್ಲಿ ಬಹಳ ಆನಂದವಾಗಿ ನಾವು ವಿಚಾರಗಳನ್ನು ಹಂಚಿಕೊಂಡು ಬಂದಿವಿ. ನಾಳೊಂದು ಕಡೆ ಇದೆ, ಇದು ನನಗೆ ನಿಜವಾಗಲೂ ಖುಷಿಯನ್ನು ತಂದದ. ಸಮಗ್ರವಾಗಿ ಬೇರೆ ಬೇರೆ ಮುಖಗಳಲ್ಲಿ ವಿವೇಚನೆಯನ್ನು ಮಾಡುವಂಥದ್ದು, ಆಲೋಚನೆಯನ್ನು ಮಾಡುವಂಥ ವಿಚಾರವನ್ನು ನೀಡುವಂಥದ್ದು ಇದೆಯಲ್ಲ, ಇದು ನಿಜವಾಗಲೂ ಬಹಳ ದೊಡ್ಡ ಸೇವಾ ಭಾಗ್ಯ. ಇದು ನೋಡಿ, ಇರುವ ಸಮಯದೊಳಗೆ ಇಷ್ಟೆಲ್ಲ ಮಾಡ್ತೀವಿ. ಇದರ ನಡುಬರ್ಕ 2 ಗಂಟೆ ತನ ಭಕ್ತರನ್ಯಾಗ ಹೋಳಿಗೆ ಉಣಾಕ್ ಹೋಗಿವಿ. ಪ್ರಸಾದಕ್ಕೆ ಕರೆದಾರ ಅವರು, ಎಲ್ಲೆಲ್ಲಿ ಬಿಡವಲ್ರಿ ಅಪ್ಪ, ಇನ್ನೊಂದು ಸ್ವಲ್ಪ ತಡೀರಿ, ಇನ್ನೊಂದು ಸ್ವಲ್ಪ 2:15 ಕೈ ಬಿಟ್ಟಾರ. ಇಲ್ಲಿ 2:30 ಕಾರ್ಯಕ್ರಮ ಯೂನಿವರ್ಸಿಟಿಯಾಗ ಅವಸರ ಮುಗಿಸ್ಕೊಂಡು ಸೀದಾ ಅಲ್ಲಿಗೆ ಬಂದಿವಿ. ಅಲ್ಲಿಂದ ತಿರುಗಿ ಬಂದಾಗ 5:30 ರೂಮಿಗೆ ಬಂದವ್ರೆ ಸ್ನಾನ ಮಾಡೀವಿ, ಲಿಂಗ ಪೂಜೆ ಮಾಡ್ಕೊಂಡಿವಿ. ಲಿಂಗ ಪೂಜಾ ಮಾಡ್ಕೊಳ್ಳೋದ್ರೊಳನ ನಮ್ಮ ಆನಂದ್ ಸರ್ ರೆಡಿ, ಅವ್ರು ಸೀಟು ಹೊಡೆದಂಗೆ ನಿಂತ ಬಿಡ್ತಾರೆ. ನಡೀರಿ ಅಪ್ಪ, ಮತ್ತು 6:30 ಮತ್ತೆ ಬಿಡ್ತೀವಿ. ನೀವು ಎಲ್ಲ ತಯಾರಿ ಬಿಡ್ತೀರಿ. ನಮ್ಮ ಬಳಗಕ್ಕೆ ಗೊತ್ತಾಗ್ಯದ, ಅವ್ರು ಹಿಂಗಂತಾರ, ಅಪ್ಪವ್ರು ಬರೋದೆಲ್ಲ 6:30, ಆದ್ರೆ ಅವ್ರು ಶುರು ಮಾಡೋದು 6:45, ನಾವು ನಿಧಾನ ಹೋರಾತು ಅಂತ 6:45 ಒಬ್ಬೊಬ್ರ ಹಂಗೆ ಮಾಡಬೇಡ್ರಿ. ನಾಳೆ ಬೇಗನೆ 6:30ಗೆ ಬನ್ನಿ ಅನ್ನುವಂಥ ಸೂಚನೆಯನ್ನು ನೀವು ಕೊಡ್ತಾ, ಇವತ್ತಿನ 15ನೇ ದಿವಸದ ಈ ಪುರಾಣ ಪ್ರವಚನದ ನುಡಿಗಳನ್ನು ಶರಣರ ಪಾದಕ್ಕೆ, ನನ್ನ ಪೂಜ್ಯ ಗುರುವಿನ ಪಾದಕ್ಕೆ ಅರ್ಪಣೆ ಮಾಡಿ ಈ ದಿನದ ವಿಚಾರವನ್ನು ನಾನು ಮುಕ್ತಾಯ ಮಾಡ್ತೇನೆ. ಸರ್ವರಿಗೂ ಶುಭವಾಗಲಿ, ಮಂಗಲವಾಗಲಿ. ಸರ್ವರಿಗೂ ಶರಣಾರ್ಥಿ.